एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜ್ ನಟರಾಜನ್ ಮತ್ತು ಸಿಡ್ನಿ ಶ್ರೀನಿವಾಸ್. ನಾನು ಶಶಿಕಾಂತ್. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಹರಿ ಈ ಕಾಲದಲ್ಲಿ ಹರಿಯ ನಾಮಸ್ಮರಣೆ. ದ ಹೋಲ್ ಆಡಿಯನ್ಸ್ ಲುಕ್ಡ್ ಅಟ್ ದ ರೂಫ್. ಸಂಧ್ಯಾರಾಗ 1966 ಈ ಚಿತ್ರದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ದಿಗ್ಗಜ ಕಲಾವಿದರು ಪಂಡಿತ್ ಭೀಮಸೇನ್ ಜೋಶಿ ಹಾಗೂ ಡಾಕ್ಟರ್ ಬಾಲಮುರಳಿ ಕೃಷ್ಣ ಒಟ್ಟಿಗೆ ಬಂದಿದ್ದು. ಭಾಗ್ಯದ ಲಕ್ಷ್ಮೀ ಹಿಂಗ ಚಲೋ ಗಾಯಕ ಆಗ್ಬೇಕಂದ್ರ ಒಬ್ಬ ಕಲಾವಿದ ಆಗ್ಬೇಕು ಅಂತ. ಕಿರಾಣ ಘರಾಣ ಒಂದ್ ಕಡೆ, ನನ್ನ ಹಾಡು ಕಿರಾಣಿ ಅಂಗಡಿ ಇದ್ದಂಗಂತ. ಕುಂದಗೋಳ ಅಂದ್ರ ಸಂಗೀತದ ತವರು ಮನೆ ಇದ್ದಂಗ. ಸಂಗೀತ ಮೊದಲು ಹೃದಯಕ್ಕೆ ಬಿಟ್ಟಬೇಕು, ಆಮೇಲೆ ನಿಮ್ಮ ತಲೆಗೆ ಹೋಗಿ ಅದು ಪರಿಷ್ಕರಣೆ, ಚರ್ಚೆ, ವಿಶ್ಲೇಷಣೆ, ವ್ಯಾಖ್ಯಾನ, ಕ್ರಿಟಿಕ್ ಎಟ್ಸೆಟ್ರಾ ಎಟ್ಸೆಟ್ರಾ. ನಿಮ್ಮ ಹೃದಯಕ್ಕೆ ಮುಟ್ಟದೇ ಇದ್ರೆ ನೀವು ಹೆಡ್ ವಿಲ್ ನಾಟ್ ವರ್ಕ್. ಅಲ್ಲಿಂದ ಇಡೀ ರಾಗವನ್ನ ಒಂದು ಸಂಗೀತ ಸಾಮ್ರಾಜ್ಯವನ್ನು ಆಡಿಬಿಡ್ತಾ ಇದ್ರು. ಅದು ಬಿಟ್ಟ ಮೇಲೆ ಒಂದು ಮಗು ಇದೆ. ಸಪ್ತ ಸ್ವರಗಳ ಸಾಧನೆ ಸುಲಭದ ಮಾತಲ್ಲ. ಸಂಗೀತ ಸರಸ್ವತಿ ಹಾಗೆ ಯಾರಿಗೂ ಒಲಿಯೋದೂ ಇಲ್ಲ. ಆದ್ರೆ ನಮ್ಮ ಕರ್ನಾಟಕದ ಒಬ್ಬ ಸ್ವರ ಮಾಂತ್ರಿಕನ ಮೋಡಿಗೆ ಅವಳು ಹೇಗೆ ಹರಿಸಿದ್ಲು ಅಂತಂದ್ರೆ ಆತನ ಧ್ವನಿ ಸಪ್ತ ಸಾಗರದ ಆಚೆ ಸಹ ಅನುರಣಿಸ್ತು. ನಮ್ಮ ದೇಶದ ಮನೆ ಮನೆಯಲ್ಲಿ ಆತನ ಧ್ವನಿ ಭಜನೆಗಳ ಮೂಲಕ ಕೇಳಿಬಂತು. ಅಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಭಾರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಜನ್ಮಭೂಮಿಯ ಸುತ್ತಣ ಪಯಣ ಮತ್ತೊಂದಿಷ್ಟು ಮಾತುಕತೆ ಇವತ್ತಿನ 100ಕ್ಕೆ 100 ಕರ್ನಾಟಕದಲ್ಲಿ. ನಮಸ್ತೆ. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯಾಂಶ ಏನು ಅಂದ್ರೆ ಆಗ್ಲೇ ನೀವು ಊಹೆ ಮಾಡಿದ್ದೀರಾ. ಭಾರತ ರತ್ನ ಭೀಮಸೇನ್ ಜೋಶಿ ಅವರು ಜನ್ಮ ತಾಳಿದ ದಿನ 4ನೇ ಫೆಬ್ರವರಿ. ಇಂದು ಅವರನ್ನು ಸ್ಮರಿಸ್ಕೊಳ್ಳೋಣ. ಯಾಕೆಂತಂದರೆ ಶ್ರೀನಿವಾಸ್ ಅವರು ಸಂಗೀತ ಲೋಕದಲ್ಲಿ, ಕನ್ನಡ ಸಂಗೀತ ಲೋಕದಲ್ಲಿ ಅತ್ಯಂತ ಉನ್ನತ ಪದವಿನಲ್ಲಿ ಅವರು ಸ್ಥಾನದಲ್ಲಿದ್ದವರು. ಅದರಲ್ಲೇನು ಎರಡು ಮಾತಿಲ್ಲ. ಭಾರತ ರತ್ನನೇ ಬಿರುದೇನೆ ಕೊಟ್ಟಿರ್ಬೇಕಾದ್ರೆ ಬಹಳನೇ ಅವರ ನಾವು ಎಷ್ಟು ಹೇಳಿದ್ರು ಸಾಲದು ಅಂತ ಇಟ್ಕೊಳ್ಳಿ. ಇಂದು ನಮ್ಮ ಕಾರ್ಯಕ್ರಮದ ವಿಶೇಷ ಅದೇನೇ. ಅದು ಅಲ್ಲದೆ ಇನ್ನೂ ಹಲವಾರು ಅಂಕಣಗಳನ್ನು ತರೋಣ. ಯಾಕೆಂತಂದರೆ ನಮ್ಮ ಡಾಕ್ಟರ್ ಬಾಲಕೃಷ್ಣ ಅವರು ಬೆಂಗಳೂರಿನಿಂದ ಮ್ಯೂಸಿಕಾಲಜಿ, ಆನ್ಲೈನ್ ಮ್ಯೂಸಿಕ್ ಮೂಲಕ ಹೇಗೆ ಹಣ ಸಂಗ್ರಹಣ ಮಾಡಿ ಒಂದು ಚಾರಿಟಿ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದು ಅಲ್ಲದೆ ಬಡ್ಜೆಟ್ ಆಯಿತು, ಇಂಡಿಯನ್ ಬಡ್ಜೆಟ್ ನೀವೆಲ್ಲ ಕೇಳಿರ್ಬೋದು. ಅದ್ರ ಬಗ್ಗೆನೂ ಸಹ ಗಣೇಶ್ ಪ್ರಸಾದ್ ಅವರು ಕಳಿಸಿದ್ದಾರೆ. ಮತ್ತು ನಮ್ಮ ಕನ್ನಡದವರೇ ಆದಂಥ ಅನುಶೂರ ಮತ್ತು ಗಣೇಶ್ ಪ್ರಸಾದ್ ಮತ್ತು ಅವರ ಪತ್ನಿ ಇದು ಚಾರ್ಧಾಮ್ಗೆ ಹೋಗ್ಬಿಟ್ಟು ಬಂದರು. ನಾವೆಲ್ಲ ಒಂದು ಹೋದವಾರ ನಾವೆಲ್ಲ ನೋಡಿದ್ವು. ಅವರು ಚಾರ್ಧಾಮ್ ಹೋಗಿ ಬಂದಮೇಲೆ ಅಲ್ಲ ಅವರು ಪಡೆದ ಪುಣ್ಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಅಂತ ಇಟ್ಕೊಳ್ಳಿ. ಅದು ಬಹಳನೇ ಸಂತೋಷ. ಅವರು ಒಂದು ಸುಂದರವಾದಂಥ ಗೀತೆಯನ್ನು ರಚಿಸಿದ್ದಾರೆ. ಆದರೆ ಇಂದಿನ ಕಾರ್ಯಕ್ರಮದ ಮುಖ್ಯಾಂಶಕ್ಕೆ ಬರೋಣ. ಇಂದಿನ ಕಾರ್ಯಕ್ರಮದ ಮುಖ್ಯಾಂಶ ಭೀಮಸೇನ್ ಜೋಶಿ ಅವರ ಬಗ್ಗೆ ತಿಳ್ಕೊಳ್ಳೋದು ಅಂತ ನಾವು ಹೇಳೋದು. ಅವರ ಬಗ್ಗೆ ಒಂದು ಬಹಳ ವಿಶೇಷವಾದಂಥ ಅಂಕಣವನ್ನು ಕಳಿಸಿದ್ದಾರೆ ಬೆಂಗಳೂರಿನಿಂದ ಪುಷ್ಪ ದೀಕ್ಷಿತ್ ಅವರು. ಮತ್ತು ಅವರು ಬಹಳ ಅವರ ಭೀಮಸೇನ್ ಜೋಶಿ ಅವರ ಪಟ್ಟ ಶಿಷ್ಯ ಅಂತ ಹೇಳಬೇಕು, ನಾಗರಾಜ್ ಹವಲ್ದಾರ್ ಅಂತ. ಅವರನ್ನು ಸಹ ಸಂದರ್ಶನ ಮಾಡಿದ್ದಾರೆ. ಅದರ ಬಗ್ಗೆ ಈಗ ನಮ್ಮ ಕಾರ್ಯಕ್ರಮದ ಮೊದಲು ಅದನ್ನು ಕೇಳೋಣ.
ನಮಸ್ಕಾರ. ಸಂಗೀತ ಅನ್ನೋದು ಕೇವಲ ಸ್ವರಗಳ ಜೋಡಣೆ ಅಲ್ಲ, ಅದು ಆತ್ಮದ ಹಸಿವು. ಅಂತಹ ಹಸಿವನ್ನ ನೀಗಿಸಲು ಕರುನಾಡಿನ ಮಣ್ಣಿನಿಂದ ಎದ್ದು ಬಂದು ಇಡೀ ವಿಶ್ವವನ್ನೇ ತನ್ನ ಗಾಯನದ ಮೂಲಕ ಮಂತ್ರಮುಗ್ಧಗೊಳಿಸಿದ ಮಹಾನ್ ಚೇತನ ಭಾರತ ರತ್ನ ಪಂಡಿತ್ ಭೀಮ್ಸೇನ್ ಜೋಶಿ. ಕಿರಾನ ಘರಾಣೆಯ ಈ ಸ್ವರಗಾರುಡಿಗನ ಜೀವನ ಗಾಥೆ ಒಂದು ಅದ್ಭುತ ತಪಸ್ಸು. ಅವರ ಸಾಧನೆಯ ಹಿಂದೆ ಕೇವಲ ಕಲೆಯಷ್ಟೇ ಇರಲಿಲ್ಲ, ಅದರಲ್ಲಿ ಅಪಾರವಾದ ಛಲ, ಶಿಸ್ತು ಮತ್ತು ಜೀವನದ ಮೌಲ್ಯಗಳಿದ್ವು. 1922 ಫೆಬ್ರವರಿ 4ರಂದು ಗದಗದ ರೋಣದಲ್ಲಿ ಜನಿಸಿದ ಭೀಮಸೇನರಿಗೆ ಬಾಲ್ಯದಲ್ಲೇ ಸಂಗೀತದ ಗೀಳು. ಒಮ್ಮೆ ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಅವರ ಪಿಯಾ ಬಿನ್ ನಹಿ ಆವತ್ ಚೈನ್ ಎಂಬ ಗಾಯನ ಕೇಳಿದ ಬಾಲಕ ಭೀಮಸೇನ ಸಂಗೀತ ಕಲೀಲೇಬೇಕು ಅನ್ನೋ ಹಠಕ್ ಬಿದ್ರು. ಕೇವಲ 11ನೇ ವಯಸ್ಸಿನಲ್ಲಿ ಗುರುವನ್ನ ಹುಡುಕ್ತಾ ಮನೆಯವರಿಗೆ ತಿಳಿಸದೆ ರೈಲು ಹತ್ತಿದ ಆ ಹುಡುಗ ಹೋಗಿದ್ದು ಬಿಜಾಪುರಕ್ಕೆ, ಅಲ್ಲಿಂದ ಪುಣೆ, ಗ್ವಾಲಿಯರ್, ಕೋಲ್ಕತ್ತಾ ಮತ್ತು ಕೊನೆಗೆ ದೆಹಲಿ. ಅಂತಿಮವಾಗಿ ಅವರಿಗೆ ಸಿಕ್ಕ ಗುರುಗಳು ಸವಾಯಿ ಗಂಧರ್ವರು. ಗುರುಕುಲ ಪದ್ಧತಿಯಲ್ಲಿ ನೀರು ಹೊರೋದು, ಸೌದೆ ಕಡಿಯೋದು ಸೇರಿದಂತೆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ವರ್ಷಗಟ್ಟಲೆ ಸಂಗೀತಾಭ್ಯಾಸ ಮಾಡಿದ್ರು. ಅವರ ಸಾಧನೆ ಎಂತಹುದು ಅಂದ್ರೆ ದಿನಕ್ಕೆ 16ರಿಂದ 18 ಗಂಟೆಗಳ ಕಾಲ ರಿಯಾಜ್ ಮಾಡ್ತಾ ಇದ್ರು. ಪಂಡಿತ್ಜಿಯವರ ಕಂಠಸಿರಿಯಲ್ಲಿ ಶುದ್ಧ ಕಲ್ಯಾಣ್, ಮಿಯಾ ಕಿ ತೋಡಿ ಅಥವಾ ದರ್ಬಾರಿ ಕನ್ನಡ ರಾಗಗಳು ಹೊರಹೊಮ್ಮಿದ್ರೆ ಕೇಳುಗರು ಭಕ್ತಿ ಪರವಶರಾಗ್ತಾ ಇದ್ರು. ಇನ್ನು ಅವರ ದಾಸವಾಣಿಗಳು ಮನೆ ಮನೆ ಮಾತಾಗಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಎಂದು ಕಾಣೆನೋ ಹರಿಯೇ, ಇವು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿದ ಅಪಾರ ಕೊಡುಗೆಗಾಗಿ ಭಾರತ ಸರ್ಕಾರ 2008ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಿತು. ಪದ್ಮಶ್ರೀ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳು ಅವರ ಕೀರ್ತಿಯನ್ನ ಹೆಚ್ಚಿಸಿದ್ವು. 2011 ಜನವರಿ 24 ಈ ಸ್ವರ ಜ್ಯೋತಿ ದೈಹಿಕವಾಗಿ ನಂದಿ ಹೋದ್ರೂ ಅವರು ಹಾಡಿದ ಒಂದೊಂದು ಸ್ವರವು ಇಂದಿಗೂ ಗಾಳಿಯಲ್ಲಿ ಅನುರಣಿಸ್ತಾ ಇದೆ. ಸವಾಯಿ ಗಂಧರ್ವ ಭೀಮಸೇನ್ ಮಹೋತ್ಸವದ ಮೂಲಕ ಇಂದಿಗೂ ಸಾವಿರಾರು ಗಾಯಕರಿಗೆ ಅವರು ಪ್ರೇರಣೆಯಾಗಿದ್ದಾರೆ. ಸ್ವರವೇ ದೈವ ಎಂದು ನಂಬಿದ ಆ ಮಹಾನ್ ಸಾಧಕನಿಗೆ ನಮ್ಮ ನಮನಗಳು. ಇಂದಿನ ವೇಗದ ಯುಗದಲ್ಲಿ ಯಶಸ್ಸಿನ ಹಾದಿಯಲ್ಲಿ ದಾರಿ ತಪ್ತಾ ಇರುವ ಯುವ ಪೀಳಿಗೆಗೆ ಜೋಶಿಯವರ ಬದುಕು ಒಂದು ದಾರಿದೀಪ. ಅವರ ಆ ತತ್ವಗಳನ್ನ, ಜೀವನದ ಪಾಠಗಳನ್ನ ಮತ್ತು ಅವರ ವ್ಯಕ್ತಿತ್ವದ ವಿಭಿನ್ನ ಆಯಾಮಗಳನ್ನ ಅವರ ಅತಿ ಹತ್ತಿರದ ಶಿಷ್ಯರ ಮೂಲಕ ತಿಳಿಯುವ ಸೌಭಾಗ್ಯ ಇಂದು ನಮ್ಮದಾಗಿದೆ. ಬನ್ನಿ, ಪಂಡಿತ್ ಭೀಮ್ಸೇನ್ ಜೋಶಿಯವರ ಪರಮಾಪ್ತ ಶಿಷ್ಯ ಪಂಡಿತ್ ಮಾಧವ ಗುಡಿಯವರಿಂದ ಸಂಗೀತಾಧ್ಯಯನ ಮಾಡಿ ಭೀಮ್ಸೇನ್ ಜೋಶಿಯವರೊಡನೆ ಬಹಳ ನಿಕಟ ಸಂಪರ್ಕ ಹೊಂದಿದ್ದ ಹಾಗೂ ದೇಶ ವಿದೇಶಗಳಲ್ಲಿ ತಮ್ಮ ಹಿಂದೂಸ್ತಾನಿ ಸಂಗೀತದ ಕಚೇರಿಗಳನ್ನ ನಡೆಸಿ ಕಲಾ ಮಾಧ್ಯಮದ ಮೂಲಕ ಎಲ್ಲಾ ಪೀಳಿಗೆಯ ಜನರಿಗೂ ಸ್ಫೂರ್ತಿದಾಯಕರಾಗಿರುವ ಪಂಡಿತ್ ಡಾಕ್ಟರ್ ನಾಗರಾಜ್ ಹವಲ್ದಾರ್ ರವರಿಂದ ಭೀಮ್ಸೇನ್ ಜೋಶಿಯವರ ಜೀವನದ ಸ್ಫೂರ್ತಿದಾಯಕ ಕಥೆಗಳನ್ನ ಹಾಗೂ ಹಲವಾರು ವಿಷಯಗಳನ್ನ ಅವರ ಮಾತುಗಳಲ್ಲೇ ಕೇಳೋಣ. ಕನ್ನಡತಿ ತಾಯೇ ಬಾ, ಕಣ್ಮನವ ತುಂಬಿ ಬಾ, ಶೃಂಗಾರವಾಗಿ ಬಾ, ಆ
ಸಿಡ್ನಿಯ ಎಲ್ಲ ರೇಡಿಯೋ ಕನ್ನಡ ಬಾಂಧವರಿಗೆ ನನ್ನ ನಮಸ್ಕಾರ. ನಾನು ನಾಗರಾಜ್ ಹವಲ್ದಾರ್. ಈಗ ತಾನೇ ತಾವು ಕೇಳಿದ ಹಾಡು ಸಂಧ್ಯಾರಾಗ ಚಿತ್ರಕ್ಕಾಗಿ ನಮ್ಮ ನಾಡಿನ, ನಮ್ಮ ದೇಶದ, ನಮ್ಮ ವಿಶ್ವದ ಶ್ರೇಷ್ಠ ಸಂಗೀತಗಾರರಲ್ಲಿ ಒಬ್ಬರಾದ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದ್ದು. ಭಾರತದಿಂದ ಪಂಡಿತ್ ಭೀಮಸೇನ್ ಜೋಶಿ ಅವರು ಮೂಲತಃ ಕನ್ನಡದವರು. ಅವರು ಹೋಗಿ ನೆಲೆಸಿದ್ದು ಪುಣೆಯಲ್ಲಿ, ಆದ್ದರಿಂದ ತುಂಬ ಜನ ಮಹಾರಾಷ್ಟ್ರದವರು ಅಂತ ತಿಳ್ಕೊಳ್ತಾರೆ. ಆದರೆ ಅವರು ನಮ್ಮ ಅಪ್ಪಟ ಕನ್ನಡದವರು. ಆಮೇಲೆ ನಮ್ಮ ದೇಶದ ಇನ್ನೊಂದು ವೈಶಿಷ್ಟ್ಯ ಅಂದರೆ, ಇಡೀ ವಿಶ್ವದ ಸಂಗೀತವೆಲ್ಲ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ ಎಲ್ಲ ನೀವೇನು ಕರಿತೀರಿ ಅದು ಒಂದು ಪದ್ಧತಿ. ಆದರೆ ಭಾರತದಲ್ಲಿ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡು ಪ್ರಬುದ್ಧ ಪದ್ಧತಿಗಳು ಸಾವಿರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಈ ಎರಡೂ ಪದ್ಧತಿಯಲ್ಲಿ ಶ್ರೇಷ್ಠ ಕಲಾವಿದರನ್ನು ನೀಡಿದ ಏಕಮಾತ್ರ ರಾಜ್ಯ ಅಂದರೆ ನಮ್ಮ ಕರ್ನಾಟಕದ ಜನ. ನಾವೆಲ್ಲ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ವೀಣೆ ಶೇಷಣ್ಣ, ಸುಬ್ಬಣ್ಣ, ವಾಸುದೇವಾಚಾರ್, ಆರ್ ಕೆ ಶ್ರೀಕಂಠನ್ ಇವರೆಲ್ಲ ಕರ್ನಾಟಕ ಸಂಗೀತಕ್ಕೆ ಹೆಸರಾದರೆ, ಸವಾಯಿ ಗಂಧರ್ವ, ಪಂಚಾಕ್ಷರ ಗವಾಯಿ, ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾಂಗಲ್, ಮಾಧವ ಗುಡಿ, ಮಲ್ಲಿಕಾರ್ಜುನ್ ಮನ್ಸೂರ್, ಬಸವರಾಜ ರಾಜಗುರು, ಹೀಗೆ ಹಿಂದೂಸ್ತಾನಿ ಸಂಗೀತಗಾರರ ಪಟ್ಟಿ ಬೆಳೀತಾ ಹೋಗುತ್ತೆ. ನಮ್ಮ ಯುವಕರಿಗೆಲ್ಲ ಇನ್ನೊಂದು ಬಹಳ ಸಂತೋಷದ ವಿಷಯ ಏನು ಅಂದರೆ, ಇಂತಹ ಈ ಒಂದು ಪ್ರಬುದ್ಧವಾದ ಕಲೆ, ದೋ ಇಟ್ ಈಸ್ ನಾಟ್ ಡಾಕ್ಯುಮೆಂಟೆಡ್ ಪರ್ ಸೆ, ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಥ್ರೂ ಓರಲ್ ಟ್ರೆಡಿಷನ್. ಒಬ್ಬ ಗುರು ಹಾಡ್ತಾನೆ, ಅದನ್ನ ಶಿಷ್ಯ ಕೇಳ್ತಾನೆ, ಅದನ್ನ ಮನವರಿಕೆ ಮಾಡ್ಕೊಳ್ತಾನೆ, ಅದನ್ನ ಮತ್ತೆ ಮುಂದುವರಿಸ್ತಾನೆ, ಹೀಗೆ. ಸೊ ಡಿಸ್ಪೈಟ್ ನಾಟ್ ಬೀಯಿಂಗ್ ರಿಟರ್ನ್ ಡಾಕ್ಯುಮೆಂಟೆಡ್ ಫಾರ್ಮ್, ಈ ಒಂದು ಪದ್ಧತಿ ಉಳ್ಕೊಂಡು ಬಂದಿದೆ ಅಂದರೆ, this must be an intriguing point for youngsters, no matter where you are living, which language you are speaking. ಯಾಕೆ ಅಂದರೆ ಈ ಸಂಗೀತಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ನಿಮ್ಮ ಮನಸ್ಸನ್ನು ಹಿಡಿದಿಡುತ್ತೆ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ. I have seen lot of doctors who listen to music while they are operating in the operation theatre. ಸರ್ಜರಿ ನಡೆಯುವಾಗ ಸಂಗೀತ ಹಿನ್ನೆಲೆಯಲ್ಲಿ ನಡೆದೇ ಇರುತ್ತೆ. ಆ ಪೇಷಂಟ್ಗೆ ಸಂಗೀತ ಇಷ್ಟ ಇದ್ದರೆ ಅವ್ರಿಗೆ ಕೊಡೋ ಅನಸ್ತೇಷಿಯಾ ಲೆವೆಲ್ ಕಡಿಮೆ ಇರುತ್ತೆ. ಇನ್ನು ನಮ್ಮ ಕನ್ನಡಿಗರಿಗಾಗಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಇತ್ತೀಚೆಗೆ ವಿಶ್ವ ಕನ್ನಡ ಸಮ್ಮೇಳನ ಹಾಗೆ ಹೀಗೆ ಎಲ್ಲ ಕಡೆ ನಡೀತಾ ಇದೆ. ಆದರೆ ಕನ್ನಡಿಗರಾಗಿ ನಾವು ವಿಶೇಷವಾಗಿ ಇನ್ನೂ ಹೆಚ್ಚು ಏನು ಗಮನ ಕೊಡಬಹುದು ಅಂತಂದರೆ, ಈಗ ದಿಸ್ ಇಸ್ ದಿ ಏಜ್ ಆಫ್ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ಆನ್ಲೈನ್ ಕಾನ್ಸರ್ಟ್, ಹಾಗೆ ಹೀಗೆ ಅಂತಂದು. ನನ್ನ ಕಳಕಳಿಯ ಮನವಿ ಏನು ಅಂದರೆ, ನಾನು ಒಂದ್ಸರಿ ಅಮೆರಿಕಕ್ಕೆ ಹೋದಾಗ ನನ್ನ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅಮೆರಿಕಕ್ಕೆ ಹೋದಾಗ ಎಲ್ಲ ತಂಬೂರಿ ಎಲ್ಲ ಶ್ರುತಿ ಮಾಡಿ ವೇದಿಕೆ ಮೇಲಿಟ್ಟು ಇನ್ನೇನು ಕಾರ್ಯಕ್ರಮ ಶುರು ಮಾಡಬೇಕು. ಅಷ್ಟರಲ್ಲಿ ಅಲ್ಲಿ ಒಂದು NRI ಒಬ್ಬ ಮಗು, ಒಂದು 10-12 ವರ್ಷದ ಮಗು ಇರಬೇಕು. ಅದು ಬಂದು ತಂಬೂರಿ ಸುತ್ತಲೂ ಹಿಂಗೆ ಒಂಥರ ಸುತ್ತಾ ಇದೆ, ಆಲ್ಮೋಸ್ಟ್ ಪ್ರದಕ್ಷಿಣೆ ಹಾಕೋ ಥರ. ನಾನು ಏನು ಮಾಡ್ತಾ ಇದ್ದ ನೀವು ಅಂತ ಕೇಳಿದೆ. ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂದರೆ, ಐ ಆಮ್ ಲುಕಿಂಗ್ ಫಾರ್ ಎ ಸ್ವಿಚ್ ಟು ಪ್ಲೇ ದಿಸ್ ಇನ್ಸ್ಟ್ರೂಮೆಂಟ್ ಅಂತ. ಅಂದರೆ ನಾವು ಒಂದು ಲೈವ್ ಕಾನ್ಸರ್ಟ್ಗಳನ್ನು ಕೇಳದೇ ಇದ್ದರೆ, ಎ ಚೈಲ್ಡ್ ಮೈಟ್ ಥಿಂಕ್ ದಟ್ ದಿಸ್ ವಿಲ್ ವರ್ಕ್ ಆನ್ ಎ ಸ್ವಿಚ್, ದಿಸ್ ಇಸ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್. ನೋ, ಇಟ್ಸ್ ನಾಟ್ ಎ ಗ್ಯಾಜೆಟ್. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಅಂತ ಪುರಂದರದಾಸರು ಹೇಳಿದ್ದಾರೆ. ಆ ತಂಬೂರಿಯ ನಾದ ಕೇಳಿದರೆ ನಿಮ್ಮ ಸಾಕಷ್ಟು ಮನಸ್ಸಿನ ತುಮಲಗಳೆಲ್ಲ ಟ್ರ್ಯಾಂಕ್ವಿಲೈಸ್ ಆಗಿಬಿಡುತ್ತೆ. ಹೀಗಾಗಿ ನಮ್ಮ ಸಂಗೀತವನ್ನು, ನಮ್ಮ ಸಂಗೀತಗಾರರನ್ನು ದೇಶ ವಿದೇಶಗಳಿಗೆ ಆಹ್ವಾನಿಸಿ ಅವರಿಗೆ ಒಂದು ಪ್ರೀತಿ ತೋರಿಸಿದರೆ ಸಾಕು. ನಾನು ಪಂಡಿತ್ ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಮತ್ತೆ ಹೇಳೋದಪ್ಪ ಏನಂದರೆ, ಅವ್ರು ಹಿ ನೆವರ್ ವೆಂಟ್ ಟು ಫಾರ್ಮಲ್ ಸ್ಕೂಲಿಂಗ್ ಪರ್ ಸೆ. ಅವರು ತಮ್ಮ ಗುರುಗಳನ್ನು ಹುಡುಕಿಕೊಂಡು, ಹಿ ವಾಸ್ ಅ ಟಿಕೆಟ್ಲೆಸ್ ಟ್ರಾವೆಲರ್ ಇನ್ ದ ಟ್ರೈನ್. 11ನೇ ವಯಸ್ಸಿಗೆ ಮನೆ ಬಿಟ್ಟು ಹೊರಟೋದವರು. ಆಮೇಲೆ ಮತ್ತೆ ವಾಪಸ್ ಬಂದು ಸಂಗೀತ ಕಲಿತು ಸತತ 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 ಪರಿಶ್ರಮದಿಂದ ಈ ಬಿಕೇಮ್ ಭಾರತ ರತ್ನ. ಭಾರತ ರತ್ನ ಇಸ್ ದಿ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂಡ್ ಅವಾರ್ಡ್ ದಟ್ ಕ್ಯಾನ್ ಬಿ ಕನ್ಫರ್ಡ್ ಅಪಾನ್ ಎನಿಬಡಿ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ವಿಷಯ, ಬೋತ್ ನಮ್ಮ ಕನ್ನಡದ ಕುಟುಂಬಗಳು, ಕನ್ನಡದ ಮಕ್ಕಳಿಗೆ ಹೇಳೋದು ಏನಪ್ಪ ಅಂತಂದರೆ, ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ನೀಡ್ ನಾಟ್ ನೆಸೆಸರ್ಲಿ ಕಮ್ ಫ್ರಮ್ ಎನ್ ಯೂನಿವರ್ಸಿಟಿ. ನಿಮ್ಮ ಶ್ರೇಷ್ಠವಾದ ಸಾಧನೆಗಳು, ನಮ್ಮ ಪಂಡಿತ್ ಭೀಮಸೇನ್ ಜೋಶಿ ಅದಕ್ಕೊಂದು ದೊಡ್ಡ ಉದಾಹರಣೆ. ಅವರಿಗೆ ಭಾರತ ರತ್ನ ಬಂತು, ಅವರು ತಮ್ಮ ಸಂಗೀತದಿಂದ, ತಮ್ಮ ಪರಿಶ್ರಮದಿಂದ. ಈ ಶಾಸ್ತ್ರೀಯ ಸಂಗೀತದ, ಅದು ಭೀಮಸೇನ್ ಜೋಶಿ ಅವರ
ಜೀವನದ ಒಂದು ಘಟನೆ ನಿಮಗೆ ಉದಾಹರಣೆ ಕೊಡೋದಾದರೆ, ಅವರು ಪುಣೆಯಲ್ಲಿ ವಾಸಿಸ್ತಾ ಇದ್ರು. ನಾನು ಆಗಲೇ ಹೇಳಿದ ಹಾಗೆ ಒಂದು ಸಾರಿ ನಮ್ಮ ರಾಷ್ಟ್ರದ ಇನ್ನೊಬ್ಬ ಹಿರಿಯ ಕಲಾವಿದ, ಕನ್ನಡದ ಮೂಲದವರು, ಪಂಡಿತ್ ರಾಜೀವ್ ತಾರಾನಾಥ್ ಅಂತ ಸರೋದ್ವಾದಕರು, ಅವರು ಬೆಂಗಳೂರಿಂದ ಪುಣೆಯ ಮೂಲಕ ದೆಹಲಿಗೆ ಹೊರಟಿದ್ರು. ಈ ಘಟನೆ ಒಂದು 50 ವರ್ಷ ಹಳೆಯದು. ಅವರು ಹೊರಟಿದ್ದಾಗ ಟ್ರೈನಲ್ಲಿ ಹೋಗ್ತಾ ಇದ್ರು. ಅವರ ಟ್ರೈನು ಪುಣೆಗೆ ಬೆಳಿಗ್ಗೆ 6 ಗಂಟೆ 7 ಗಂಟೆ ಹಂಗೆ ರೀಚ್ ಆಗುತ್ತೆ. ಅವ್ರಿಗೆ ಕನೆಕ್ಟಿಂಗ್ ಟ್ರೈನ್ ದೆಹಲಿಗೆ ಸಂಜೆ 7 ಗಂಟೆಗೆ ಇತ್ತು. ಸೊ ಅವ್ರಿಗೆ ಭೀಮಸೇನ್ ಜೋಶಿ ಅವ್ರ ಪರಿಚಯ ಇತ್ತು. ಆಗಿನ ಕಾಲದಲ್ಲಿ ಮೊಬೈಲ್ ಫೋನ್ ಸಹ ಇರಲಿಲ್ಲ. ಏನು ಮಾಡೋದು ಅಂತಂದು ಅವರು ಈ ಜಸ್ಟ್ ಟುಕ್ ಎ ಚಾನ್ಸ್ ಪಂಡಿತ್ ಭೀಮಸೇನ್ ಜೋಶಿ ಅವ್ರ ಮನೆಗೆ ಫೋನ್ ಮಾಡ್ತಾರೆ. ಹೊರಗಡೆ ಬಂದು ಕಾಯಿನ್ ಬೂತಿಂದ ಫೋನ್ ಮಾಡ್ತಾರೆ. ಮಾಡಿದರೆ ಗುರುಗಳು ಮನೇಲಿರ್ತಾರೆ, ಭೀಮಸೇನ್ ಜೋಶಿ ಅವ್ರ ಮನೇಲಿರ್ತಾರೆ. ಗುರುಗಳೇ, ನೀವು ಪರವಾನಗಿ ಕೊಟ್ಟರೆ ನಾನು ಬಂದು ಹೋಗ್ತೀನಿ, ಭೇಟಿ ಆಗ್ತೀನಿ. ಬರ್ರಿಪ್ಪ, ಹಾಗೆ ಬರ್ರಿ, ಬಂದು ಊಟ ಮಾಡ್ಕೊಂಡು ಹೋಗ್ರಿ, ಸಂಜೆ ಮುಂದೆ ನಿಮ್ಮ ಟ್ರೈನು ಪರ್ಫೆಕ್ಟ್ಲಿ ಆಲ್ರೈಟ್, ಬರ್ರಿ ಅಂತ. ಸೊ ತಾರಾನಾಥ್ ಅವರು ಸ್ಟೇಷನ್ನಿಂದ ಹೊರಗಡೆ ಬಂದು ಒಂದು ಆಟೋ ರಿಕ್ಷಾಕ್ಕೆ ಹೋಗ್ತಾರೆ. ಆಟೋ ರಿಕ್ಷಾಗೆ ಹೋಗಿ, ನಾನು ಭೀಮಸೇನ್ ಜೋಶಿ ಅಂತ ಒಬ್ಬರು ಮನೆಗೆ ಹೋಗ್ಬೇಕಪ್ಪ, ನಿಂಗೆ ಅಡ್ರೆಸ್ ಕೊಡ್ತೀನಿ ಅಂತಂದರೆ, ಆಟೋ ರಿಕ್ಷಾ ಡ್ರೈವರು ಭೀಮಸೇನ್ ಜೋಶಿ ಅಂದ್ರೆ ಹಾಡು ಹೇಳ್ತಾರಲ್ಲ ಅವರೇ ಹೌದಿಲ್ಲರಿ ಅಂತ ಹೇಳಿದ್ರು. ಹೌದಪ್ಪ ಅವರೇ. ಅವ್ರ ಮನೆ ನಂಗೆ ಗೊತ್ತಿರಿ, ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತಂದು ಅವನು ಶಿ ವಿಲ್ ಟೇಕ್ ಹಿಮ್. ಇವ್ರು ಖುಷಿ ಆಗ್ತದೆ, ಏನಪ್ಪ ಭೀಮಸೇನ್ ಜೋಶಿ ಸಚ್ ಎ ಪಾಪ್ಯುಲರ್ ಫಿಗರ್ ಇನ್ ಪುಣೆ ಅಂತಂದು. ಬರೀ ಸಂಗೀತ ರಸಿಕರಿಗೆ ಮಾತ್ರ ಅಲ್ಲ, ಒಬ್ಬ ಸಾಧಾರಣ ವೃತ್ತಿಪರ ಆಟೋ ರಿಕ್ಷಾ ಡ್ರೈವರ್ ಮನೆ ಕೂಡ ಅವ್ರ ಸಂಗೀತ ತಲುಪಿತ್ತು. ಆಮೇಲೆ ಈ ಘಟನೆ ಇಲ್ಲಿಗೆ ಮುಗಿಲಿಲ್ಲ. ಅವರು ಜೋಶಿ ಅವ್ರ ಮನೆಗೆ ಬಂದ ಮೇಲೆ ಆಟೋದ ಮೀಟರ್ ನೋಡಿಬಿಟ್ಟು ರಾಜೀವ್ ತಾರಾನಾಥ್ ವಾಂಟ್ಸ್ ಟು ಪೇ ಹಿಮ್. ದುಡ್ಡು ಕೊಡೋಕೆ ಹೋದಾಗ ಆಟೋ ಡ್ರೈವರ್ಗೆ ಸಿಟ್ಟು ಬಂದ್ಬಿಡುತ್ತೆ. ಏನ್ರಿ ನೀವೇ ಭಾಳ ಶ್ರೀಮಂತ ಅಂತ ತಿಳ್ಕೊಂಡಿದ್ದಾರ? ನಮ್ಮ ಭೀಮಸೇನ್ ಜೋಶಿ ಇಸ್ ದಿ ಪ್ರೈಡ್ ಆಫ್ ಮೈ ನೇಷನ್, ಪ್ರೈಡ್ ಆಫ್ ಮೈ ಸ್ಟೇಟ್. ಅವರು ನಮ್ಮ ಮರಾಠಿ ಅಭಂಗಗಳನ್ನ ಎಷ್ಟು ಚೆಂದ ಆಡಿದ್ರು ಗೊತ್ತಾ ನಿಮಗೆ? ಅವ್ರ ಅಭಂಗಗಳನ್ನ ಕೇಳೇ ನಾವು ಮನೇಲಿ ದೇವರ ದೀಪ ಹಚ್ಚೋದು. ನಾನು ಅವ್ರ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ದುಡ್ಡು ಇಸ್ಕೊಳ್ಲಿಕ್ಕೆ ಬಂದಿಲ್ಲ. ನಮ್ಮ ಭೀಮಸೇನ್ ಜೋಶಿ ಮನೆಗೆ ನಿಮ್ಮನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಪ್ಲೀಸ್ ರಿಮೆಂಬರ್ ದ್ಯಾಟ್ ಅಂತ ಹೇಳಿ ಈ ಡಿಂಟ್ ಇವನ್ ಚಾರ್ಜ್ ಫಾರ್ ದ್ಯಾಟ್. ಸೊ ಹಾಗೆ ಈ ಶಾಸ್ತ್ರೀಯ ಸಂಗೀತ ಮತ್ತು ಈ ಥರ ಕಲಾವಿದರು, ನಮ್ಮ ಭೀಮಸೇನ್ ಜೋಶಿ ಅವರು ಈ ಥರನ ಪ್ರಭಾವವನ್ನು ಜನಗಳ ಮೇಲೆ ಬೀರಿದ್ರು. ಆ ಅಭಂಗ ಹೇಗಿರುತ್ತೆ ಒಂದು ಝಲಕ್ ನಿಮಗೆ ತೋರಿಸ್ತೀನಿ. ದೇವ ವಿಠಲ ದೇವ ಪೂಜಾ ವಿಠಲ, ದೇವ ವಿಠಲ ದೇವ ಪೂಜಾ ವಿಠಲ, ತೀರ್ಥ ವಿಠಲ ಕ್ಷೇತ್ರ ವಿಠಲ, ತೀರ್ಥ ವಿಠಲ ಕ್ಷೇತ್ರ ವಿಠಲ, ಮಾತಾ ವಿಠಲ ಪಿತಾ ವಿಠಲ, ಬಂಧು ವಿಠಲ ಗೋತ್ರ ವಿಠಲ, ದೇವ ವಿಠಲ ದೇವ ಪೂಜಾ ವಿಠಲ. ಸೊ ಇದು ಭೀಮಸೇನ್ ಜೋಶಿ ಅವರು ಈ ಥರ ಸಾಕಷ್ಟು ಮರಾಠಿ ಅಭಂಗಗಳನ್ನು ಹಾಡಿ ಮನೆ ಮಾತಾಗಿದ್ರು. ಅಷ್ಟೇ ಯಾಕೆ, ಬಿಲೆ ಸುರ್ ಮೇರಾ ತುಮ್ಹಾರ ಇದನ್ನು ಹಾಡಿದವರು ಭೀಮಸೇನ್ ಜೋಶಿ ಅವರೇ. ನಾವು ಕನ್ನಡಿಗರೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಹಾಡಿನ ಸಾಹಿತ್ಯ ಬರೆದವರು ಪಿಯೂಷ್ ಪಾಂಡೆ ಅಂತ. ಅದಕ್ಕೆ ಮೂಲ ಧಾಟಿ, ಅದಕ್ಕೆ ಸ್ವರ ಸಂಯೋಜನೆ ಮಾಡಿದ್ದು ನಮ್ಮ ಪಂಡಿತ್ ಜೋಶಿ ಅವರು. ಅದನ್ನು ಉಳಿದೆಲ್ಲ ಸಂಗೀತಗಾರರು, ಬಾಲಮುರಳಿ ಕೃಷ್ಣ, ಉಳಿದೆಲ್ಲ ಹಿರಿಯ ಸಂಗೀತಗಾರರು ಅದೇ ಧಾಟಿಯಲ್ಲಿ ಕಂಟಿನ್ಯೂ ಮಾಡಿದರು. ದಿಸ್ ಬಿಕೇಮ್ ಎನ್ ಎಪಿಟಮಿ ಆಫ್ ನ್ಯಾಷನಲ್ ಇಂಟಿಗ್ರೇಷನ್. ಸೊ ಸಂಗೀತದ ಮೂಲಕ ಏನೆಲ್ಲ ಸಾಧಿಸ್ಬೋದು ನೋಡಿ ನೀವು. ಯು ಯಂಗ್ಸ್ಟರ್ಸ್ ಪ್ಲೀಸ್ ರಿಮೆಂಬರ್, ಯು ಕ್ಯಾನ್ ಅಚೀವ್ ನ್ಯಾಷನಲ್ ಇಂಟಿಗ್ರೇಷನ್, ಯು ಕ್ಯಾನ್ ಲೀವ್ ಎ ಇಂಪ್ಯಾಕ್ಟ್ ಆನ್ ಕಾಮನ್ ಮ್ಯಾನ್, ಯು ಕ್ಯಾನ್ ರೈಸ್ ಟು ದ ಲೆವೆಲ್ ಆಫ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಲೈಕ್ ಭಾರತ ರತ್ನ. ಮತ್ತು ಏನೆಲ್ಲ ಬೇಕು ನಿಮಗೆ. ಒಮ್ಮೆ ನಾರದ ಕೃಷ್ಣನ ಕೇಳ್ತಾನೆ, ಓ ಕೃಷ್ಣ, ಯು ಆರ್ ಆಮ್ನಿ ಪ್ರೆಸೆಂಟ್, ನೀವು ಸರ್ವಾಂತರ್ಯಾಮಿ, ನಾನು ತ್ರಿಲೋಕ ಸಂಚಾರಿ, ಐ ಆಮ್ ಆಲ್ವೇಸ್ ಟ್ರಾವೆಲಿಂಗ್, ಹೌ ಕಮ್ ವಿ ಡೋಂಟ್ ಮೀಟ್ ವೆರಿ ಆಫನ್, ನೀವು ಎಲ್ಲಿ ಸಿಗ್ತೀರಾ, ವಾಟ್ ಇಸ್ ಯುವರ್ ಇಮೇಲ್ ಐ ಡಿ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನಾಹಂ ವಸಾಮಿ ವೈಕುಂಠೆ ಯೋಗಿನಾ ಹೃದಯೇನ ಚ ಮದ್ಭಕ್ತಾ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಕೃಷ್ಣ ಹೇಳೋದಿಷ್ಟೇ,
ನಾನು ವೈಕುಂಠದಲ್ಲಿರೋದಿಲ್ಲ, ಯೋಗಿಗಳು ನನ್ನ ಸಲುವಾಗಿ ಕಷ್ಟಪಟ್ಟು ಅರಣ್ಯದಲ್ಲಿ ತಪಸ್ಸು ಮಾಡಿದಾರಲ್ಲ ಅಲ್ಲಿಯೂ ಇರೋದಿಲ್ಲ. ಮತ್ತು ಭಕ್ತ ಎತ್ತರ ಗಾಯಂತೆ, ನನ್ನ ಭಕ್ತ ನನ್ನ ಸಲುವಾಗಿ ಎಲ್ಲಿ ಹಾಡ್ತಾನೆ ಅಲ್ಲಿ ನಾನು ಇರ್ತೀನಿ. ಅಲ್ಲಿ ಶಾಸ್ತ್ರೀಯ ಸಂಗೀತಗಾರ ಅಂತಲೂ ಹೇಳಲ್ಲ. ಸೊ ದಟ್ ಈಸ್ ದಿ ಪ್ಲೇಸ್ ಆ್ಯಂಡ್ ಗಿವನ್ ಟು ಮ್ಯೂಸಿಕ್, ದಟ್ ಈಸ್ ದಿ ಇಂಪ್ಯಾಕ್ಟ್ ದಟ್ ಮ್ಯೂಸಿಕ್ ಕ್ಯಾನ್ ಕ್ರಿಯೇಟ್. ಸೊ ಐ ರಿಕ್ವೆಸ್ಟ್ ಆಲ್ ದಿ ಯಂಗ್ಸ್ಟರ್ಸ್ ಆ್ಯಂಡ್ ದಿ ಸೀನಿಯರ್ಸ್ living in Sydney and abroad, Australia, to embrace our music, to practice our music, to listen to our music, to encourage our art. Thank you very much. ಧನ್ಯವಾದಗಳು. ಎಂದಿನಂತೆ ನಮ್ಮ ಪುಷ್ಪಾ ದೀಕ್ಷಿತ್ ಅವರು ಒಂದು ಬಹಳ ಸುಂದರವಾದಂಥ ಅಂಕಣವನ್ನು ಕಳಿಸಿದ್ರು. ಮತ್ತು ನಾಗರಾಜ್ ಹವಲ್ದಾರ್ ಅವ್ರಿಗೂ ಸಹ ನಮ್ಮ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಹೇಳಿ. ಭೀಮಸೇನ್ ಜೋಶಿ ಅವ್ರ ಬಗ್ಗೆ ಅದು ಪ್ರೋಗ್ರಾಮ್ ಇಡೀ ಹೇಳ್ತಾ ಇರ್ಬೋದು, ಆದರೆ ಹವಲ್ದಾರ್ ಅವ್ರು ಹೇಳಿದ ಒಂದು ಮಾತನ್ನು ಮಾತ್ರ ನಾವು ಗಮನಿಸಬೇಕು. ನ್ಯಾಷನಲ್ ಇಂಟಿಗ್ರೇಷನ್ಗೆ ಭಾರತೀಯರು ಎಲ್ಲರ ಮನಸ್ಸನ್ನು ಒಂದುಗೂಡಿಸೋದಕ್ಕೆ ಮ್ಯೂಸಿಕ್ ಸಹಾಯ ಮಾಡುತ್ತೆ ಅಂತ ಒಂದು ಮಾತು ಹೇಳಿದ್ರು. ಅದು ಅಕ್ಷರ ಸಹ ನಿಜ. ಅದು ಯಾಕೆಂದರೆ ನಮ್ಮ ಭಾರತೀಯರನ್ನೆಲ್ಲ ಒಂದುಗೂಡಿಸ್ಬೇಕಾದ್ರೆ ಇವತ್ತು ಪಾಲಿಟಿಕ್ಸಿಂದ ಆಗೋದಿಲ್ಲ, ಇದರಿಂದ ಖಂಡಿತ ಆಗೋದಿಲ್ಲ. ಪಾಲಿಟಿಕ್ಸ್ ಎಲ್ಲ ಛಿದ್ರ ಮಾಡುತ್ತೆ. ಪಾಲಿಟಿಕ್ಸು, ಮತ, ಜಾತಿ ಅವೆಲ್ಲ ಬೇರೆ ಬೇರೆ ಮಾಡುತ್ತೆ. ಆದರೆ ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಅದು ಎಲ್ಲ ಆತ್ಮಗಳನ್ನು ಸೇರಿಸುತ್ತೆ. ಅದು ಒಂದು ದೊಡ್ಡ ನಿಜ. ಅದು ಅದನ್ನು ಇನ್ನು ಇವ್ರ ಮುಂದೆ ಹೇಳೋಣ. ನಮ್ಮ ಶಶಿ ನೀನು ಹೇಳಿದ್ದು ಸರಿ. ಇಂಥವ್ರನ್ನ ಯಾತಕ್ಕೆ ಇಲ್ಲಿಗೆ ಸಿಡ್ನಿಗೆ ಕರೆಸಬಾರ್ದು ಅಂತ ಹೇಳಿದೆ ನೀನು. ಇದು ಹೇಳು ಮುಂದಕ್ಕೆ. ಇಂಥವ್ರನ್ನ ಕರೆಸಿದ್ರೆ ನನಗನ್ಸೋದೇನು ಅಂತಂದರೆ ಜನ ಬಂದು ಪಾರ್ಟಿಸಿಪೇಷನು ಜಾಸ್ತಿ ಆಗುತ್ತೆ, ಜನದ ಪಾರ್ಟಿಸಿಪೇಷನ್ ಲೆವೆಲು ಜಾಸ್ತಿ ಆಗುತ್ತೆ ಇದರಿಂದ. ಆಮೇಲೆ ಒಂದು ಪ್ರೋಗ್ರಾಮ್ಗೆ ಒಂದು ಅರ್ಥ ಕೊಡುತ್ತೆ, ನಿಜವಾಗ್ಲೂ ಒಂದು ಅರ್ಥ ಕೊಟ್ಟು ಮ್ಯೂಸಿಕ್ ಲವರ್ಸ್ ಆಗಲಿ, ಮ್ಯೂಸಿಕ್ ಲವರ್ಸ್ ಇಲ್ಲದೆ ಇರೋರು ಮ್ಯೂಸಿಕ್ನ ಇಷ್ಟಪಡೋ ಅಂತ ಸಂದರ್ಭನ ಕಲ್ಪಿಸ್ಕೊಡುತ್ತೆ ಇದು ಅಂತ ಅನ್ನೋದು ನಿಜ. ಆದರೆ ಒಂದು ನೀವು ಹೇಳೋದು ಭೀಮಸೇನ್ ಜೋಶಿ ಅವರು ಅಥವಾ ಎಂ ಎಸ್ ಸುಬ್ಬಲಕ್ಷ್ಮಿ ಅವರೆಲ್ಲ ಒಂದು ಹೈಯೆಸ್ಟ್ ಲೆವೆಲ್ನಲ್ಲಿದ್ದಾಗ ಆಸ್ಟ್ರೇಲಿಯಾಗೆ ಅವ್ರನ್ನ ಕರೆಸೋಂತ ಚೈತನ್ಯ ನಮ್ಮಲ್ಲಿ ಇರಲಿಲ್ಲ ಅವಾಗ. ಇಲ್ಲ, ಅವ್ರನ್ನ ಶಿಷ್ಯರನ್ನ ಕರೆಸಿದ್ರು ಸಾಕು. ಈಗ ಎಲ್ಲರೂ ಬರ್ತಾ ಇದ್ದಾರೆ. ಮಾತಾಡ್ತಿದ್ದೋರು ನಾಗರಾಜ್ ಹವಲ್ದಾರ್ ಅವರು ಯಾಕೆ ಇಲ್ಲಿ ತನಕ ನಾನು ಅವ್ರು ಸಿಡ್ನಿಗೆ ಬಂದಿದ್ದಾರೋ ಇಲ್ಲಿ ಗೊತ್ತಿಲ್ಲಪ್ಪ, ನಾನು ನೋಡ್ಲಿಲ್ಲ. ಅವ್ರು ಬೇರೆ ಕಡೆಗೆಲ್ಲ ಹೋಗಿದ್ದಾರೆ, ವಿದೇಶ ತುಂಬಾ ಪ್ರಯಾಣ ಮಾಡಿದ್ದಾರೆ. ಆದ್ರೆ ಆಸ್ಟ್ರೇಲಿಯಾ ಆದ್ರೆ ಅಂತವ್ರನ್ನ ಕರ್ಸಕ್ಕೆ ಇವಾಗ ತುಂಬಾ ಸುಲಭ. ಇವಾಗ ಇಲ್ಲಿ ಆಸ್ಟ್ರೇಲಿಯಾ ಆಗ್ತಾ ಇದೆ ಈಗ. ಆಮೇಲೆ ಇನ್ನೊಂದು ಇದ್ರಲ್ಲಿ ಅವ್ರು ಹೇಳಿದ್ದು, ಇದರಲ್ಲಿ ಭೀಮಸೇನ್ ಜೋಶಿ ಅವ್ರಿಗೆ ಕಾರ್ ಪ್ರೇಮ ವಿಪರೀತ ಆಯ್ತು. ಹೌದಾ? ಕಾರು ಹೇಗೆ ಅಂದ್ರೆ ಒಂದ್ಸಲಿ ಅವರು ಕಲ್ಕತ್ತಾದಿಂದ ಬೊಂಬಾಯಿವರೆಗೂ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ತಾವಾಗೇನೆ ಡ್ರೈವ್ ಮಾಡಿಕೊಂಡು ಬಂದಂಥ ವ್ಯಕ್ತಿಯವರು. ಆಮೇಲೆ ಎಷ್ಟೋ ಸಲ ಅವರು ಕಾರ್ ತೊಗೊಂಡ್ರೆ 2 ಕಾರ್ ತಗೋರಂತೆ, ಒಂದೇ ಥರದ್ದು 2 ಕಾರ್ ತೊಗೊಂಡು ಒಂದನ್ನು ಸ್ಪೇರ್ ಪಾರ್ಟ್ಸ್ಗೆ, ಇನ್ನೊಂದನ್ನು ಕಾರ್. ಅಂದ್ರೆ ಇಲ್ಲಿ ತನಕ ಕಾರು ಇಷ್ಟಪಡದೆ ಇರೋಂಥ ಗಂಡಸರನ್ನ ನಾನು ಇಲ್ಲಿ ತನಕ ನೋಡೇ ಇಲ್ಲ. ಇರ್ಲಿ ಸೊ ಆ ಥರ ಇದ್ದಂಥ ಮನುಷ್ಯ. ಆಮೇಲೆ ಇನ್ನೊಂದು ಕರ್ನಾಟಕದ ಹೆಮ್ಮೆ ಅಂದ್ರೆ ಏನು ಅಂದ್ರೆ ನೋಡಿ, ಹಿಂದೂಸ್ತಾನಿ ಸಂಗೀತದಲ್ಲಿ ಹೆಸರಾಂತ ವೋಕಲ್ ಸಿಂಗರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಧಾರವಾಡದಿಂದ ಬಂದವರು. ಮಲ್ಲಿಕಾರ್ಜುನ್ ಮನ್ಸೂರ್, ಬಸವರಾಜ್ ರಾಜ್ಗುರು, ಗಂಗೂಬಾಯಿ ಹಾನ್ಗಲ್, ಆಮೇಲೆ ಭೀಮಸೇನ್ ಜೋಶಿ, ಅವರು ಎಲ್ಲರೂ ಧಾರವಾಡದಿಂದ ಬಂದವರು. ಆಮೇಲೆ ಇನ್ನೊಂದು ನೋಟಬಲ್ ಅಂತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ಎಲ್ಲಿ ಇರ್ತಾನೆ ಎಲ್ಲಿ ಮ್ಯೂಸಿಕ್ ಇದೆ. ಅದಕ್ಕೆ ಭೀಮಸೇನ್ ಜೋಶಿ ಅವರೇ ಹೇಳಿರೋದು ಇನ್ನೊಂದು ಹಾಡು ಯಾವುದು ಅಂದ್ರೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ ಅಂತ. ಅದರದ್ದು ಅರ್ಥನೂ ಅಮೋಘವಾದ ಹಾಡು ಸದಾ. ಈಗ ನಮ್ಮ ಸ್ಪಾನ್ಸರ್ ಸಂದೇಶ, ನಮ್ಮ ಕಾರ್ಯಕ್ರಮ ಸಂದೇಶ ಆದ ನಂತರ ಮುಂದುವರಿಯಿತು. Hi, I'm Igor Lihorovich of Take Care of Books.
We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organisations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Are piano triple plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ryde's musical series, Rhythms of Ryde, and this time it's the grand piano. And one more thing, there's no charge. It's on Saturday, the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ryde, the Grand Piano, City of Ryde, or phone the City of Ryde on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk shit. So don't forget, kick off the weekend in the bestest possible way with Virtual Unreality, Friday nights, 1900 on 2RRR 88.5 or streaming from 2rrr.org.au. Dig it. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇವತ್ತಿಗೂ ಸಹ ಅದು ಟ್ರಾನ್ಸ್ಮಿಟರ್ ಸರಿ ಹೋಗದೆ ಇರೋದ್ರಿಂದ ನೀವು ಅಂತರ್ಜಾಲದ ಮೂಲಕ ಮಾತ್ರ ನಮ್ಮ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಲಭ್ಯ. ಅದನ್ನು ಮರಿಬೇಡಿ. ಆದರೆ ಈಗ ಎಲ್ಲರೂ ಕೇಳ್ತಾ ಇರೋದು ಅಂತರ್ಜಾಲದ ಮೂಲಕ ನಿಂತಿಟ್ಕೊಳ್ಳಿ. ಯಾರು ರೇಡಿಯೋನ ಆನ್ ಮಾಡ್ಕೊಂಡು ಕೇಳೋದೇ ಇಲ್ಲ. ನಾನು ಕಾರಲ್ಲಿ ಇದ್ದಾಗಲೂ ಬರೀ ಮೊಬೈಲಲ್ಲಿ ಕೂತ್ಕೊಂಡು ಕೇಳ್ತೀನಿ, ನಾನು ಮೊಬೈಲಲ್ಲಿ ಹಾಕ್ಕೊಂಡು. ಸೊ ಅದರಿಂದ ಅಂಥ ಒಂದು ನಮಗೆ ತೊಂದರೆ ಏನಾಗಿಲ್ಲ. ಆದರೆ ಈ ಟ್ರಾನ್ಸ್ಮಿಟರ್ ಮೇಲೆ ಒಂದು ಹೊಸ ಟ್ರಾನ್ಸ್ಮಿಟರ್ ತರ್ತಾ ಇದ್ದಾರಂತೆ, ಇನ್ನೂ ಪವರ್ಫುಲ್ ಆಗಿರೋದು. ಅದಕ್ಕೇನೆ ಇದು ಈ ಒಂದು ಅಡಚಣೆ. ಅದರಿಂದ ಅಂತರ್ಜಾಲದಲ್ಲಿ ಲಭ್ಯ. ಮತ್ತು ನಿಮ್ಮ ಕರೆಗೋಸ್ಕರ ಕಾಯ್ತಾ ಇರ್ತೀವಿ. 9816 ನಮ್ಮ ನಂಬರು ನೋಡಿ. ಅದಾಗಲೇ ಮರ್ತೋಗ್ತಾ ಇದೆ, ಯಾಕೆಂದ್ರೆ ಭಾಳ ದಿನ ಆಯಿತು ನಾನು ಬಂದು ಇಲ್ಲಿ ಕೂತ್ಕೊಂಡು ಆ್ಯಂಕರ್ ಮಾಡಿ ಕಾರ್ಯಕ್ರಮವನ್ನು. 98162777. ಮತ್ತೊಮ್ಮೆ ನಾವು ಪುಷ್ಪ ದೀಕ್ಷಿತ್ ಅವ್ರಿಗೂ, ನಾಗರಾಜ್ ಹವಲ್ದಾರ್ ಅವ್ರಿಗೂ ನಮ್ಮ ಧನ್ಯವಾದಗಳನ್ನ. ನೀವು ಸಹ ಬೆಂಗಳೂರಿನಲ್ಲಿ ಹಲವಾರು ಕೇಳ್ತಾ ಇರೋಂಥ ಶ್ರೋತೃ ವರ್ಗದವ್ರಿಗೂ ಸಹ ನಾವು ಧನ್ಯವಾದಗಳು. ಮತ್ತು ಮುಂದೆನೂ ಸಹ ನಿಮ್ಮ ಉತ್ತೇಜನ ಇರಲಿ ಅಂತ ಹೇಳೋಣ. ಈಗ ನಾವು ಹೇಳಿದ್ನಲ್ಲ, ನಮ್ಮ ಉಷಾ ಗಣೇಶ್ ಪ್ರಸಾದ್ ಮತ್ತು ಅನು ಶಿವರಾಮ್ ಇದಕ್ಕೆ ಹೋಗ್ಬಿಟ್ಟು ಬಂದರು, ಚಾರ್ಧಾಮ್ಗೆ. ಅದರಿಂದ ಒಂದು ಅನು ಶಿವರಾಮ್ ಅವರು ಯಾವಾಗಲೂ ಕವಿತೆ ರಚಿಸೋದು ನಿಮಗೆಲ್ಲ ಗೊತ್ತೇ ಇದೆ. ಅವರ ಕವಿತೆಗಳನ್ನು ಕೇಳೂ ಇದ್ದೀವಿ. ಅವರು ಚಾರ್ಧಾಮ್ ಹೋಗಿ ಬಂದ ಮೇಲೆ ಈ ಕವಿತೆಯನ್ನು ರಚಿಸಿದ್ದಾರೆ, ಅದನ್ನು ಕಳಿಸಿದ್ದಾರೆ. ಕೇಳವೇನೋ? ಖಂಡಿತ. ನಮಸ್ಕಾರ, ನಾನು ಗಣೇಶ್ ಪ್ರಸಾದ್. ಇತ್ತೀಚೆಗೆ ಅಂದರೆ ಸುಮಾರು ಒಂದು 4 ತಿಂಗಳಿಗೆ ಮುಂಚೆ ನಾವು ಚಾರ್ಧಾಮ್ ಯಾತ್ರೆಗೆ ಹೋಗಿದ್ವಿ. ಚಾರ್ಧಾಮ್ ಅಂತಂದ್ರೆ ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್ ಮತ್ತು ಕೇದಾರನಾಥ ಧಾಮಗಳು. ಈ ಧಾಮಗಳಲ್ಲಿ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳು ಹೌದು, ಹಾಗೂ ನೇಚರ್ ಅಂದ್ರೆ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿದೆ. ಗಂಗೋತ್ರಿ ಮತ್ತು ಯಮುನೋತ್ರಿಗಳಲ್ಲಿ ಗಂಗಾ ನದಿ ಮತ್ತು ಯಮುನಾ ನದಿ ಉಗಮವಾಗುತ್ತವೆ. ಮತ್ತೆ ಅಲ್ಲಿಂದ ಬೆಟ್ಟಗಳ ಮೇಲಿಂದ ಭೋರ್ಗರಿಕೊಂಡು ಹರಿದುಕೊಂಡು ಬಂದು ಆಮೇಲೆ ಹರಿದ್ವಾರ ಅಲ್ಲಿಂದ ಬಂದು ಉತ್ತರ ಭಾರತದಲ್ಲಿ ಪೂರ್ತಿಯಾಗಿ ಹರಿದು ಹೋಗಿ ಆಮೇಲೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರವನ್ನು ಸೇರುತ್ತೆ. ಈ ನದಿಗಳು ಉತ್ತರ ಭಾರತದ ಸುಮಾರು 700-800 ಮಿಲಿಯನ್ ಜನಕ್ಕೆ ಜೀವನಾಡಿಗಳಾಗಿವೆ. ಅವರ ದೈನಂದಿನ ಬದುಕು, ಇಂಡಸ್ಟ್ರೀಸು, ಆಮೇಲೆ ವ್ಯವಸಾಯ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತವೆ. ಈ ನದಿಗಳನ್ನ ನೋಡೋದೇ ಒಂದು ಸಂಭ್ರಮ. ನಾವು ಚಾರ್ಧಾಮ್ ಯಾತ್ರೆಯಲ್ಲಿದ್ದಾಗ ನಮ್ಮ ಜೊತೆ ಇದ್ದ ಅನು ಶಿವರಾಮ್ ಅವರು ಒಬ್ಬ ನಮ್ಮ ಸಮುದಾಯದ ಕವಯಿತ್ರಿ. ಅವರು ಕವನಗಳನ್ನು ಬರೀತಾರೆ.
ಅದನ್ನ ಗಂಗೆ ಯಮುನೆ ನದಿಗಳನ್ನ ನೋಡಿ ಅವರಿಗೆ ಸ್ಫೂರ್ತಿ ಬಂದು ಒಂದು ಕವನ ರಚಿಸಿದ್ದಾರೆ. ಈ ಸುಂದರವಾದ ಕವನ, ಈ ಕವನವನ್ನ ಅನು ಶಿವರಾಮ್ ಅವರ ಬಾಯಿಂದಲೇ ನಾವು ಕೇಳೋಣ. ಬನ್ನಿ ಈಗ ಕೇಳಿ. ಬರುವಿರ ನನ್ನೊಡನೆ ನೀವೆಲ್ಲ ಉತ್ತರದ ಆ ದೇವಭೂಮಿಗೆ, 4 ಧಾಮಗಳಲ್ಲೂ ಹರಿಯುವ ಪುಣ್ಯ ನದಿಗಳ ತವರಿಗೆ, ಹಿಮವಂತನ ಭವ್ಯ ಶ್ವೇತ ಅರಮನೆಯಲ್ಲಿ ಬೆಳೆಯುತ್ತಿಹ ಸುಂದರ ಬಾಲಿಕೆಯರ ಕತೆ ಹೇಳುವೆ ಇಂದು ನಾನಿಮಗೆ. ಅರಮನೆಯ ಬಲಕೋಣೆಯಲ್ಲಿ ಅಕ್ಕ ಭಾಗೀರಥಿ, ಎಡಬದಿಯಲ್ಲಿ ತಂಗಿ ಯಮುನೆ, ಮಧ್ಯದ ಅಂಗಳದಲ್ಲಿ ನಲಿದಿಹರು ಮಂದಾಕಿನಿ, ಸರಸ್ವತಿ, ಅಲಕನಂದೆಯರು. ಅರಮನೆಯ ತುಂಬೆಲ್ಲ ಇವರ ಕಾಲ್ಗೆಜ್ಜೆಯ ಝೇಂಕಾರ, ನಗುವಿನ ಕಲಕಲ ನಿನಾದ. ಋತುಚಕ್ರ ಉರುಳಿ ಬೆಳೆದಿಹರು ಈ ಎಳೆ ಬಾಲೆಯರು, ಹಿಮವಂತ ಮೈನಾದೇವಿಯರ ಮಮತೆ ಮೈದುಂಬಿ. ಕಣ್ಣಿಗೆ ಸೊಗಸು, ಮನಕ್ಕೆ ಮುದ, ನೋಡಲು ಇವರ ಆಟಪಾಠ. ಬಂಡೆಯಿಂದ ಬಂಡೆಗೆ ಹಾರಿ ಧುಮುಕುತ್ತಾ ಬೋರ್ಗರೆದು, ಮುಗಿಲ ಮುಟ್ಟುವ ಮರಗಳ ನಡುವೆ ನುಸುಳಿ, ಗುಹೆಗಳ ಕೊರೆದು ಕಂದರಗಳ ದಾಟಿ ಗವಿಯುಳು ಹೊಕ್ಕು ಆಡಿದ ಕಣ್ಣಾಮುಚ್ಚಾಲೆ ಆಟದಲ್ಲಿ ಕಳೆದೇ ಹೋದಳು ಸರಸ್ವತಿ. ಮುಂದೆ ಬಹುದೂರ ಪ್ರಯಾಗದಲ್ಲಿ ಗಂಗೆ ಯಮುನೆಯರ ಜೊತೆ ಅವಳ ಸಂಗಮವಾದಾಗ ಹಿಮರಾಜನಂತೆ ನಮ್ಮ ಮನಕ್ಕೂ ಮುದ, ನೆಮ್ಮದಿಯ ನಿಟ್ಟುಸಿರು. ತರುಣಿ ಭಾಗೀರಥಿಯೋ ಬಲು ಜೋರು ಹುಡುಗಿ, ಯಾರಿಗೂ ಬಗ್ಗದ ಹಠಮಾರಿ ಬೆಡಗಿ. ದುಡುಕಿ ಓಡುವಳು ರಭಸದಿನ್ ಮುನ್ನುಗ್ಗಿ, ಗಿರಿ ಶಿಖರಗಳ ಮೇಲಿನಿಂದ ಬೀಳುವಳು ಧುಮುಕಿ ಜಲಪಾತವಾಗಿ. ಇವಳ ಹಠ ಸ್ವಭಾವಕ್ಕೆ ಹೆದರಿ ಕರೆಸಿದರು ಶಿವನನ್ನು, ಮಹಾದೇವನೊಬ್ಬನೇ ಮಣಿಸಬಲ್ಲ ಈ ತುಂಟಿಯನ್ನು. ತನ್ನ ಜಟೆಯೊಳಗೆ ಕಟ್ಟಿ ಹಿಡಿದಿಟ್ಟನು ಶಿವ, ಅಲುಗಾಡದಂತೆ ಚಂಚಲೆ ಭಾಗೀರಥಿಯನ್ನು. ಪ್ರಕೃತಿ ಪುರುಷರ ಸಮಾಗಮ, ಹೊಸ ಸೃಷ್ಟಿಯ ಸಂಭ್ರಮ. ಶಿವನ ಸ್ಪರ್ಶಕ್ಕೆ ಕರಗಿದಳು ನವಯುವತಿ ಭಾಗೀರಥಿ. ನಾಚಿ ನಗುತ್ತಾ ಮೆಲ್ಲನೆ ಇಳಿದಳು ಹರನ ಮುಡಿಯಿಂದ. ಸಂಭ್ರಮದಿ ಸಾಗಿದಳು ಸೇರುತ್ತಾ ತನ್ನ ಸೋದರಿಯರ ಪ್ರತಿ ಪ್ರಯಾಗದಲ್ಲೂ ಮತ್ತಷ್ಟು ಹಿರಿದಾಗಿ ಬೆಳೆದು. ಎಳೆತನದ ತುಂಟಾಟ ಮೀರಿ ಭಾಗೀರಥಿ ಗೃಹಿಣಿ ಗಂಗೆಯಾದಳು ಹರಿದ್ವಾರದ ಬಳಿ. ರಭಸ ಕಳೆದು ಶಾಂತಳಾಗಿ ಹರಸಿ ಜನರ ಹರಿದಳು. ಪುಣ್ಯಕ್ಷೇತ್ರ ಕಾಶಿಯಲ್ಲಿ ಜನರ ಪಾಪ ತೊಳೆದಳು. ಬಡವ ಬಲ್ಲಿದ ಭೇದವಿಲ್ಲದೆ ಎಲ್ಲರಿಗೂ ಒಲಿದಳು. ನೆಲವ ಹನಿಸಿ ಫಸಲ ಬೆಳೆಸಿ ಅನ್ನದಾತೆಯಾದಳು. ಕೋಟಿ ಜನರ ತಾಪ ಕಳೆದು ಗಂಗಾ ಮಾತೆಯಾದಳು. ಬಾ ತಾಯಿ ಎನ್ನೊಳಗು, ಎನ್ನ ಅಂತರಂಗದ ಗಂಗೆಯಾಗು. ತೊಳೆ ಮನದ ಕಲ್ಮಶವ, ನೀಗು ಅದರ ಸಂತಾಪವ. ಹರಸು ತಾಯೇ ನಿನ್ನಂತೆಯೇ ಸಮಚಿತ್ತ ಪ್ರವೃತ್ತಿಯ. ನಮಸ್ಕಾರ. ಧನ್ಯವಾದಗಳು ಅನು. ಅದ್ಭುತವಾದ ಕವನ, ಎಷ್ಟು ಸುಂದರವಾಗಿ ವಾಚಿಸಿದ್ದೀರಿ ಕೂಡ. ನಮ್ಮ ಶ್ರೋತೃಗಳು ಮೆಚ್ಕೊಳ್ತಾರೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ನಮಸ್ಕಾರ. ಧನ್ಯವಾದಗಳು ಗಣೇಶ್ ಪ್ರಸಾದ್ ಅವ್ರಿಗೂ ಮತ್ತು ಅನು ಶಿವರಾಮ್ ಅವ್ರಿಗೂ. ಹೇಳಪ್ಪ ಶಶಿ. ಇದು ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು ಕವಿತೆ. ಏನಿದ್ರೊಳಗೆ ವಿಶೇಷತೆ ಅಂದರೆ 100% ಒರಿಜಿನಲ್ ಲಿರಿಕ್ಸ್ ಆಗಲಿ, ಇದಕ್ಕೆ ಯಾರು ನಮ್ಮ ಸಂಗೀತ ಬರೋರು ಸಂಗೀತ ಕೊಟ್ಟು ಇದು ಒಳ್ಳೆ ಹಾಡು ಆಗ್ಬೋದು. ಬೇಕಾದರೆ ಬೋತ್ ಲಿರಿಕ್ಸ್ ಆಗಲಿ ಅಥವಾ ಸಂಗೀತ ಆಗಲಿ ಒರಿಜಿನಲ್ ಆಗಿ ಮಾಡಿ ಇದೇ ಒಂದು ಹಾಡು ಆಗ್ಬೋದು. ಇದನ್ನು ನಾನು ಶ್ರೀನಿವಾಸ್ ಅವರೇ, ನೀವು ಹಿಂದಿನ ವಾರ ಹಾಕಿದ್ದೊಂದು ಹಾಡಿಗೆ ಕಂಪೇರ್ ಮಾಡ್ತಾ ಇದ್ದೆ. ಆ ಹಾಡು ಎರಡರೊಳಗೆ ಒಂದು ಹಾಡು, ಒಂದು ಹಿಂದಿ ಹಾಡು 27 ವರ್ಷದ ಹಿಂದೆ ಪ್ರಕಟವಾಗಿದ್ದ ಹಿಂದಿ ಹಾಡನ್ನ ಡಬ್ ಮಾಡಿ ಕನ್ನಡದಲ್ಲಿ ಹಾಡು ಹೇಳಿದ್ರು. ಅದು ಆ ಹಾಡದು ನೀವು ಹಾಕಿದ್ದು ಲಾಸ್ಟ್ ಹಿಂದಿನ ವಾರ. ನನಗೆ ಅನ್ಸೋದೇನು ಅಂತಂದ್ರೆ, ಈ ಥರ ಒರಿಜಿನಲ್ ಆಗಿ ಕವಿತೆ ಬರೆಯೋರು, ಒರಿಜಿನಲ್ ಆಗಿ ಸಂಗೀತ ಕೊಡೋರು ಕನ್ನಡ ನಾಡಿನಲ್ಲಿ ಇವ್ರು ಬರೆದಿರೋ ಥರದ ಬುದ್ಧಿಜೀವಿಗಳಿಗೇನು ಕಮ್ಮಿ ಇದೆಯಾ?
ಅದನ್ನ ಈ ಕನ್ನಡದವರು ಯಾತಕ್ಕೆ ಡಬ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಇಂದ ನಮ್ಮ ಲ್ಯಾಂಗ್ವೇಜ್ಗೆ ಮಾಡಬೇಕು, ಯಾತಕ್ಕೆ ಈ ತರ ಒರಿಜಿನಲ್ ಕವಿತೆ ಆಗ್ಲಿ ಒರಿಜಿನಲ್ ಹಾಡುಗಳಾಗ್ಲಿ ರಚಿಸಬಾರ್ದು ಅಂತ ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದ ತುಂಬಾ ದೊಡ್ಡ ಒಂದು ಸಮಸ್ಯೆ ಕ್ವಶನ್ ಆಗಿ ಇಲ್ಲಿ ತನಕ ಕಾಡ್ತಾ ಇದೆ. ಅದೇನೆ ನಮ್ಮ ಈ ಕಾರ್ಯಕ್ರಮವನ್ನು ಕೇಳ್ಬಿಟ್ಟು ಉತ್ತೇಜನ ಬಂದು ನೀನು ಹೇಳ್ದಾಗೇನೆ ಮುಂದೆನೂ ಸಹ ನಮಗೆ ಈ ರೀತಿಯಾದಂಥ ಒರಿಜಿನಲ್ ಅಂತ ಹೇಳಿದೆಯಲ್ಲ ಆ ಥರದ್ದು ಕವಿತೆಗಳಾಗ್ಲಿ ಅಥವಾ ಲೇಖನಗಳಾಗ್ಲಿ ಯಾವ್ದಾರು ಆಗ್ಲಿ ನಮಗೆ ಕಳ್ಸಿದ್ರೆ ನಾವು ಸಿಡ್ನಿ ಕನ್ನಡವಾಣಿ ಇರೋದು ಅದಕ್ಕೋಸ್ಕರ. ಅಲ್ಲ, ಸಿಡ್ನಿ ಕನ್ನಡವಾಣಿ ನಾವು ಮಾಡ್ಬೋದು, ಬ್ರಾಡ್ಕಾಸ್ಟ್ ಮಾಡ್ಬೋದು. ನಾನು ಹೇಳ್ತಿರೋದೇನು ಅಂತಂದ್ರೆ ಈ ತರ ಇನ್ನೂ ಜಾಸ್ತಿ ಜನ ರಚಿಸಬೇಕು, ಜಾಸ್ತಿ ಜನ ಸಂಗೀತ ಇದ್ ಮಾಡಿ ನಮ್ಮದೇ ಆದ ಸಂಗೀತನ ಅವ್ರು ರಚಿಸ್ಬಿಟ್ಟು ಸುಮ್ಮನೆ ಅವ್ರು ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಸಿಡ್ನಿ ಕನ್ನಡವಾಣಿ ಕಳ್ಸಿದ್ರೆ ಬೇಕಾದಷ್ಟು ಜನ. ಹೌದು. ಮತ್ತೊಮ್ಮೆ 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name, with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ryde Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde, Sunday, February 15, noon to 4 p.m. After a barbecue and salad lunch, there will be displays, talks, music and special activities for all ages. RSVP by Tuesday, February 10 to Alfred Vincent on 0403 749 181. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಾವು ಕಾರ್ಯಕ್ರಮದ ಮುಂಚೆನೇ ಹೇಳಿದಾಗೆ ಡಾಕ್ಟರ್ ಬಾಲಕೃಷ್ಣ ಅವರಿಂದ ಬಹಳಷ್ಟು ಅಂಕಣಗಳು ಬಂದಿವೆ. ನೀವೆಲ್ಲ ಅದನ್ನು ಕೇಳಿ ಆನಂದ ಪಟ್ಟಿದ್ದೀರಾ. ಬಹಳಷ್ಟು ಅವರು ಸಂಶೋಧನೆ ಮಾಡಿ ಅಂಕಣಗಳನ್ನು ಕಳಿಸ್ತಾರೆ. ಆದರೆ ಈಗ ಒಂದು ಚಾರಿಟಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಅದು ಏನು, ಅವರು ಸಂಗೀತ ಕಲಿತರು, ಶಾಸ್ತ್ರೀಯ ಸಂಗೀತನ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಚಾರಿಟಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮ್ಯೂಸಿಕಾಲಜಿ ಅಂತ ಕರೀತಾರೆ. ಇದನ್ನು ಕಳಿಸಿದ್ದಾರೆ. ಕೇಳೋಣ. ಖಂಡಿತ. ಸಿಡ್ನಿ ಕನ್ನಡವಾಣ ಎಲ್ಲ ಶ್ರೋತೃಗಳಿಗೆ ಬೆಂಗಳೂರಿನಿಂದ ಡಾಕ್ಟರ್ ಬಾಲಕೃಷ್ಣ ಮಾಡೋ ನಮಸ್ಕಾರ. ಕಾರಣಾಂತರದಿಂದ ಸ್ವಲ್ಪ ವಿಳಂಬವಾಗಿ ನಿಮ್ಮೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದೆ. ಬೇರೆ ಏನೋ ಒಂದು ಇದೇ ಥರ ವಿಶೇಷವಾದ ಒಂದು ಕೆಲಸ ಇದ್ದಿದ್ದ ಕಾರಣ ನಟರಾಜ್ ಅವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಾಗ ಪುನಃ ಈ ಒಂದು ನಿಮ್ಮ ಇದನ್ನು ಮುಂದುವರಿಸಬೇಕು ಅಂತ ಕೇಳಿದ್ದಕ್ಕೆ ಒಂದು ಬಹಳ ಮುಖ್ಯವಾದ ಅಮೂಲ್ಯವಾದ ಹಾಗೂ ನನ್ನ ಹೃದಯಕ್ಕೆ ಹತ್ತಿರವಾದಂಥ ಒಂದು ವಿಷಯದ ಬಗ್ಗೆ ನೀವು ಯಾಕೆ ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆ ತಿಳಿಸ್ಬಾರ್ದು ಅಂತ ಹೇಳಿದ್ರು. ಸಂತೋಷವಾಗಿ ಒಪ್ಕೊಂಡೆ. ಏನಪ್ಪ ಅದು, ನಿಮಗೆಲ್ಲ ಗೊತ್ತಿರೋ ಹಂಗೆ ಶಾಸ್ತ್ರ ಏನು, ಶಾಸ್ತ್ರ ಅಂದ್ರೇನು, ಅನಾಲಜಿ, ಬಯಾಲಜಿ, ಝುವಾಲಜಿ ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶಾಸ್ತ್ರ ಅಂತ. ಎಲ್ಲದಕ್ಕೂ ಎರಡು ಭಾಗ ಇರುತ್ತೆ, ಒಂದು ಲಕ್ಷ್ಯ, ಒಂದು ಶಾಸ್ತ್ರ. ಕ್ರಿಕೆಟಿಗೆ ಬಂದರೆ ರೂಲ್ಸ್ ಎಲ್ಲ ಶಾಸ್ತ್ರದ ಭಾಗಕ್ಕೆ ಬರುತ್ತೆ. ಮೈದಾನದಲ್ಲಿ ಹೋಗಾಡೋ ಕ್ರಿಕೆಟು ಲಕ್ಷ್ಯ ಭಾಗಕ್ಕೆ ಬರುತ್ತೆ. ಅದನ್ನೆಲ್ಲ ಬದಿಗಿಟ್ಬಿಟ್ಟು ನಾವು ಈ ದಿನ ಅಥವಾ ಇನ್ನು ಮುಂದೆ ಮಾತಾಡಬೇಕಾಗಿರೋ ಬಹು ಮುಖ್ಯವಾದ ವಿಷಯ ಏನಂದರೆ ಸಂಗೀತ ಶಾಸ್ತ್ರದ ಬಗ್ಗೆ. ಸಂಗೀತ ಅಂದರೆ ಏನಪ್ಪ ಅಂತ ಹೇಳಿಬಿಟ್ಟು ಎಲ್ರಿಗೂ ಗೊತ್ತೇ ಇರುತ್ತೆ. ಅದರಲ್ಲಿ ಗೊತ್ತೇ ಇದೆ, ಶಾಸ್ತ್ರೀಯ ಸಂಗೀತ, ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಏನು ಹೇಳ್ತೀವಿ, ಹಗುರವಾದ ಲೈಟ್ ಮ್ಯೂಸಿಕ್ಕು, ಜಾನಪದ ಗೀತೆ, ಯಾವುದಕ್ಕೆ ಆದರೂ ಸಹ
ಹಾಡು ಪಶುರ್ವೇತಿ ಶಿಶುರ್ವೇತಿ ವೇತಿಗಾಣಂ ರಸಂಗಣೀತ್ ಅಂದ್ರೆ ಹಾಡು ಹೇಳ್ತು ಅಂದ್ರೆ ಮನುಷ್ಯ ಪಶು ಆದಿಯಾಗೆ ಕಿವಿಗೆ ಇಂಪ ಕೇಳಿ ಎಲ್ಲಾನು ಆಲಿಸುತ್ತವೆ ಅಂತ ಹೇಳ್ಬಿಟ್ಟು ಅದು ಬಯಾಲಜಿಕಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಲ್ಲ ಇಲ್ಲಿ. ನಮ್ಮಲ್ಲಿ ಅಣುಗಳು ಹೇಗೆ ಮ್ಯಾಗ್ನೆಟನ್ನು ಇನ್ನೊಂದು ಇದಕ್ಕೆ ಉಜ್ಜಿದ್ರೆಲ್ಲ ಒಂದು ಸ್ಟ್ರೀಮ್ ಲೈನ್ ಆಗುತ್ತೆ, ಆ ಥರ ನಮ್ಮ ದೇಹದಲ್ಲಿರೋ ಪ್ರತಿ ಅಂಗ, ಅದಕ್ಕೆ ಮೈ ನವಿರು ಹೇಳ್ತು ಒಂದು ಹಾಡು ಕೇಳಿದಾಗ ಅಂತ ಹೇಳ್ತೀವಿ. ಜೋಗುಳ ಇನ್ನೊಂದು ಉದಾಹರಣೆ, ಮಕ್ಕಳಿಗೆ ಹಾಡು ಕೇಳಿದ್ರೆ ಸಂತೋಷವಾಗಿ ನಿದ್ದೆ ಮಾಡೇ ಬಿಡುತ್ತೆ. ಹಾಗೆ ಈ ಥರ ಅನೇಕ ಉದಾಹರಣೆಗಳು ಕೊಡ್ಬೋದು. ಸೊ ನಮ್ಮಲ್ಲೇ ದುರ್ಭಾಗ್ಯಕ್ಕೆ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಎಲ್ಲನೂ ಲಕ್ಷ್ಯ ಭಾಗದ ಕಡೆ ತುಂಬ ಗಮನ ಹರಿಸಿದ್ದೀವಿ, ಶಾಸ್ತ್ರದ ಭಾಗಕ್ಕೆ ಒಂಚೂರು ಗಮನ ಹರಿಸಿಲ್ಲ. ಎಲ್ರಿಗೂ ಹಾಡು ಹೇಳೇ ಬಿಡಬೇಕು, ಯಾವುದೋ ಸ್ಟೇಜ್ ಹತ್ತು ಬಿಡಬೇಕು, ಹೇಳಿಬಿಡ್ಬೇಕು. ಇವತ್ತು ಸುಬ್ಬಲಕ್ಷ್ಮಿ ಹಾಡು ಕೇಳ್ತಾರೆ, ನಾಳೆ ಅದೇ ಥರ ನಾವು ಹೇಳಿಬಿಡ್ತೀವಿ ಅಂತ ಹೋಗ್ತಾರೆ. ಹೌದು, ಹೇಳ್ಬೋದು, ಅದು ಪೊಟೆನ್ಷಿಯಲ್ ಟ್ಯಾಲೆಂಟ್ ಅಂತ ಏನು ಹೇಳ್ತಾರೆ, ಸ್ವಾಭಾವಿಕ ದೈವದತ್ವಕ್ಕೆ ಬಂದಂಥ ಒಂದು ಸರಸ್ವತಿ ವರದಿಂದ ಕೆಲವ್ರಿಗೆ ಬರೀ ಶ್ರವಣ ಮಾತ್ರದಿಂದ ರೀಪ್ರೊಡ್ಯೂಸ್ ಮಾಡ್ತಾರೆ. ಇದಕ್ಕೆ ನಮ್ಮ ಅಕ್ಕನ ಮಗನೂ ಉದಾಹರಣೆ ಇದ್ದಾನೆ, ರವಿ ಅಂತ ಹೇಳಿ. ಅವ್ನು ದೊಡ್ಡ ದೊಡ್ಡ ಶಾಸ್ತ್ರೀಯ ಸಂಗೀತಗಾರರು ಹೇಳೋದನ್ನು ಕೇಳಿ ಅದೇ ಜೆರಾಕ್ಸ್ ಥರ ಅದೇ ಕಾಪಿ ಮಾಡ್ತಾನೆ. ನಮ್ಮ ಶ್ರೀಮತಿಯವರು ಅದೇ ಥರ. ಇಲ್ಲ ದುರ್ಭಾಗ್ಯವಶಾತ್ ಏನಪ್ಪ ಅಂದ್ರೆ ಕಾನ್ಸ್ಟಂಟಿನೋಪಲ್ಗೆ ಸ್ಪೆಲ್ಲಿಂಗ್ ತಿಳಿದಂಗೆ, ಕಾನ್ಸ್ಟಂಟಿನೋಪಲ್ಗೆ ಸ್ಪೆಲ್ಲಿಂಗ್ ಏನಾದರೂ ಪಟ್ ಅಂತ ಹೇಳಿಬಿಡ್ತಾರೆ. ಆದರೆ ಈಗ ಭಾಷೆನಲ್ಲಿ ವೊವಲ್ಸ್ ಮಹತ್ವ ಏನಿದೆ ಅದು ಶಾಸ್ತ್ರ. ಎ ಅಂದ್ರೇನು, ಐ ಅಂದ್ರೇನು, ಓ ಅಂದ್ರೇನು, ಇದನ್ನು ಬಳಸಿದ್ರೆ ಹೇಗಾಗುತ್ತೆ ಪದಗಳು. ಅದೇ ಥರ ಪ್ರತಿಯೊಂದು ಸಂಗೀತ ಅಂತಲೇ ಅಲ್ಲ, ಎಲ್ಲ ವಿಷಯಕ್ಕೂ ಎರಡು ಭಾಗ ಇರುತ್ತೆ. ಒಂದು ಲಕ್ಷ್ಯ ಭಾಗ, ಇನ್ನೊಂದು ಶಾಸ್ತ್ರ ಭಾಗ ಅಂತ ಈಗಾಗದೆ ಹೇಳ್ದಂಗೆ. ಈಗ ಬಹುಬೇಗ ನಮ್ಮಲ್ಲೇ ಬಂತು ಅಂತ ಹೇಳಿದ್ರೆ ಈಗ ಸಂಗೀತ ಪ್ರೇಮಿಗಳ ಬಗ್ಗೆ ಬರೋಣ. ಸಂಗೀತ ಪ್ರೇಮಿಗಳಲ್ಲಿ ಈ ಥರ ವಿಂಗಡಣೆ ಮಾಡ್ಬೋದು. ಕೆಲವರು ತುಂಬ ಆಸೆ ಪಟ್ಟು ಎಲ್ಲ ಭವಾಬ್ದಿ ಅಂತ ಏನು ಹೇಳ್ತಾರೆ ಅದೆಲ್ಲ ಕಳೆದ್ಬಿಟ್ಟು ಎಲ್ಲ ಶಾಸ್ತ್ರ ಇದೆಲ್ಲ ತಿಳ್ಕೊಂಡು ಬಹಳ ಅಪ್ರಿಸಿಯೇಟ್ ಮಾಡಿ, ಉದಾಹರಣೆಗೆ ನಮ್ಮ ತಂದೆಗೆ ಚಕ್ನೇ ರಾಜ ಕೇಳ್ತವ್ರು ಕಣ್ಣಲ್ಲಿ ನೀರೇ ಬಂದ್ಬಿಡೋದು. ಆ ಥರ ಅವ್ರಿಗೆ ಸ್ವಾಭಾವಿಕವಾಗಿ ಎಲ್ಲ ಕಲ್ತ್ಬಿಟ್ಟು ಸಹ ಹೇಳೋವಂಥ ಒಂದು ವಿಧಾನ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಆಸಕ್ತಿಯಿಂದ ಎಲ್ಲರೂ ಕೇಳ್ತಾರಲ್ಲ ನಾವು ಕೇಳ್ಬೋದು ಅಂತ ಹೇಳಿಬಿಟ್ಟು. ಮೂರನೇದು ಶ್ರವಣ ಜ್ಞಾನಕ್ಕೆ ಸಕ್ಕಂಥದ್ದು. ಈ ಪಾಪ್ಯುಲರ್ ಮ್ಯೂಸಿಕ್ ಅಂತ ಏನು ಹೇಳ್ತೀವಿ, ಈಗಂತೂ ಹೇಳೋ ಗೋಜ ಇಲ್ಲ, ಎಲ್ಲನೂ ಇನ್ಸ್ಟ್ರೂಮೆಂಟ್ ಡಾಮಿನೇಟೆಡ್ ಯುಗ ಇವಾಗ. ಇಲ್ಲ ಡಮ್ ಡಬ ಟಪ್ ಟಪ ಗಿಟಾರು, ಎಲೆಕ್ಟ್ರಿಕ್ ಗಿಟಾರು, ತೀರಾ ಕರ್ಕಶವಾದ ಶಬ್ದ, ನಾಯ್ಸನ್ ಮ್ಯೂಸಿಕ್ಕಾಗಿ ಕನ್ವರ್ಟ್ ಮಾಡಿರ್ತಾರೆ. ನಾನು ಯಾವುದನ್ನೂ ಅವಹೇಳನ ಮಾಡ್ತಾ ಇಲ್ಲ. ಇದೆಲ್ಲ ಯಾಕಪ್ಪ ಒಬ್ಬ ಸಾಧಾರಣ ಜನಪ್ರಿಯ ಒಂದು ಸಂಗೀತ ಸಿನಿಮಾದಲ್ಲಿ ಬಹು ಕಡಿಮೆ ಶಾಸ್ತ್ರೀಯ ಸಂಗೀತ ಇರೋಂಥ ಸಿನಿಮಾ ಹಾಡು ಯಾಕೆ ಇಷ್ಟ ಆಗುತ್ತೆ ಅಂದರೆ ಅವನಿಗೆ ಅದು ಅರ್ಥ ಆಗುತ್ತೆ, ಅವನು ಅದನ್ನು ಪುನಃ ಹೇಳಬಲ್ಲ. ಇದು ಅಗೈನ್ ತಿರುಗು ನಿಮ್ಗೆ ಹೇಳ್ತಿರೋದೇ ಅನ್ನೋದ್ರು ಶ್ರವಣ ಜ್ಞಾನದಿಂದ ಹೇಳ್ತಾನೆ. ಇದು ನೀವು ರೈಲ್ನಲ್ಲಿ ಭಿಕ್ಷುಕರು ಅವ್ರು ಯಾರನ್ನೂ ಅವಹೇಳನ ಮಾಡ್ತಿಲ್ಲ. ಮೊದಲೇ ಹೇಳ್ದಂಗೆ ಅಪಾರವಾದ ಟ್ಯಾಲೆಂಟ್ ಇರುತ್ತೆ. ನಿಮ್ಗೆ ಈ ಸತಿ ಪದ್ಮಶ್ರೀ ಯಾರಿಗೆ ಬಂತು ಅನ್ನೋದು ಸಹ ತಿಳ್ಕೊಬೋದು. 90 ವರ್ಷದ ಒಬ್ಬ ಇನ್ಸ್ಟ್ರೂಮೆಂಟಲಿಸ್ಟ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ನಮ್ಮ ಇದು ಮಣಿಪುರ ಇದರಲ್ಲಿ ಅದೂ ಮ್ಯೂಸಿಕ್ ಇದರಲ್ಲಿ ಅವ್ನು ಏನು ಯಾವುದೇ ಅಪೇಕ್ಷೆ ಇಲ್ಲದೆ ಸ್ವಂತ ಟ್ಯಾಲೆಂಟಿಂದ ಸೋರೆ ಬುರ್ಡನಲ್ಲಿ ಒಂದು ವಿಂಡ್ ಇನ್ಸ್ಟ್ರೂಮೆಂಟ್ ಮಾಡಿ ಅದನ್ನು ಕಲ್ಚರಲ್ ಇದಕ್ಕೆಲ್ಲ ಬಾರಿಸ್ಕೊಂಡು ಹೋಗ್ತಿದ್ದ ಅಂತೇಳಿ ಇಲ್ಲಿ ಡಿವಿಯೇಷನಲ್ಲಿ. ಸೊ ತಿರ್ಗುನು ಈ ಸಂಗೀತಕ್ಕೆ ಬಂತು ಅಂತ ಹೇಳಿದ್ರೆ ಅದನ್ನು ಎರಡು ತರಹ ನಾವು ವಿಂಗಡಿಸ್ಬೋದು. ಒಂದು ಟೆಕ್ನಿಕಲ್ ಅಂದರೆ ಪಕ್ಕಾ ಶಾಸ್ತ್ರ, ಈಗೇನು ಹೇಳ್ತೀವಿ ಮ್ಯೂಸಿಕಾಲಜಿ. ಎರಡನೇದು ಅದನ್ನು ನಾವು ಹೇಗೆ ತಗೊಳ್ತೀವಿ ಅಪ್ರಿಸಿಯೇಷನ್ನು. ಸೊ ಮ್ಯೂಸಿಕಾಲಜಿಗೆ ಬಂತು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಸಹ ಒಂದೊಂದು ಅರ್ಥ ಇರುತ್ತೆ. ಸಂಗೀತದಲ್ಲಿ ಏನಪ್ಪ ಇರುತ್ತೆ, ಸಂಗೀತದಲ್ಲಿ ಎಲ್ಲ ಸಾಮಾನ್ಯ ದೀರ್ಘವಾಗಿ ಅಧ್ಯಯನ ಮಾಡದೇ ಇರೋರಿಗೆ ಎಲ್ರಿಗೂ ಗೊತ್ತು. ಒಂದು ರಾಗ ಇರುತ್ತೆ, ಒಂದು ತಾಳ ಇರುತ್ತೆ, ಒಂದು ಸಾಹಿತ್ಯ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಸಿನಿಮಾ ಹಾಡುಗಳಲ್ಲೂ ಇದೇ ಥರ ಆಗುತ್ತೆ. ಯಾವುದೋ ಇವಾಗ ನೋಡಿ ರಾಗಕ್ಕೆ ಬಹುಬೇಗ ಶಾಸ್ತ್ರಕ್ಕೆ ಬಂತು ಅಂತ ಹೇಳಿದ್ರೆ ಎಷ್ಟು ರಾಗಗಳಿವೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ. ಅದ್ರಲ್ಲಿ ಯಾವ ಥರ ಇರುತ್ತೆ ನೋಡಿ, ಮನುಷ್ಯರಿಗೆ ಕಂಪೇರ್ ಮಾಡಿದ್ರೆ ಇವಾಗ ನಮ್ಮ ತಂದೆ ತಾಯಿ ಅಂದರೆ ರಾಗಗಳನ್ನೆಲ್ಲನೂ ಬಹು ಮುಖ್ಯವಾಗಿ ತಾಯಿಗೆ ಹೋಲಿಸ್ತಾರೆ. ಎಷ್ಟು ತಾಯಿ ಅಂದ್ರಿದ್ದಾರೆ, 72 ತಾಯಿ ಅಂದ್ರಿದ್ದಾರೆ ಅಂತ ಗೊತ್ತಿರಲ್ಲ. ಅದಕ್ಕೆ ಮೇಳ್ಕರ್ತ ರಾಗ ಅಂತಾರೆ, ಪೇರೆಂಟ್ ರಾಗ ಅಂತ ಹೇಳ್ತಾರೆ. ಅದರಿಂದ ಜನನ ಆಗೋದಕ್ಕೆ ಜನ್ಯ ರಾಗ. ಇವಾಗ ನಿಮ್ಗೆ ಎಷ್ಟು ಮಕ್ಕಳು ಅಂತ ಒಂದು ಪೇರೆಂಟ್ಸ್ಗೆ ಆ ಥರ ಎಷ್ಟಿವೆ, 72 ಡೋರ್ ನಂಬರ್ ಇದೆ.
ಮೊದಲೇ ಮನೇಲಿ ಹುಟ್ಟಿದ್ರಾಗ ಯಾವುದು, 50ನೇ ಮನೇಲಿ ಹುಟ್ಟಿದ್ರಾಗ ಯಾವುದು, ಯಾವ ಮನೇಲಿ ತುಂಬ ಟ್ಯಾಲೆಂಟೆಡ್ಡು. ಉದಾಹರಣೆಗೆ 22ನೇ ಮನೆ ಕರಹರ ಪ್ರಿಯ, ಅದರಲ್ಲೇ 106 ಜನ್ಯ ರಾಗ ಬರುತ್ತೆ. 29 ಶಂಕರಾಭರಣದ ಮನೆ, ಅದರಲ್ಲೂ 100 ರಾಗದ ಮೇಲೆ ನನ್ನ ಹತ್ರ ಕಲೆಕ್ಷನ್ ಇದೆ. ಹೀಗೆ ಅದರಲ್ಲೆಲ್ಲ ಬರುತ್ತೆ. ಆಮೇಲೆ ಅದರಲ್ಲಿ ನಾಸಿಟ್ಟೆ ಇದರಲ್ಲಿ ಸೂಕ್ಷ್ಮತೆಗಳು ತುಂಬ ಇರುತ್ತೆ ಮ್ಯೂಸಿಕ್ ಕಾಲೇಜಲ್ಲಿ. ಸಮಯದ ಅಭಾವ, ನಿಮ್ಗೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, ಹುಂಪಿತ ಅಂತ ಒಂದು ಗಮಕ ಇದೆ. ಹುಂಪಿತ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಹಕಾರನೂ ಒಂಚೂರು ಟಚ್ ಕೊಡೋದು. ನೀವು ತಿರುಗೂ ಇದಕ್ಕೆ ಅಧ್ಯಯನ ಮಾಡೋಕ್ಕೆ ಹೋದರೆ ಕ್ರಿಶ್ಚಿಯಾನಿಟಿಲಾಗ್ಬೋದು, ಇಸ್ಲಾಮಿಸಮಲ್ಲಿ ಆಗ್ಬೋದು, ನಮ್ಮಲ್ಲಾಗೋ ಹಾಗೆ ಶುಕ್ಲಾಂಬರಧನಂ ವಿಷ್ಣು ಚತುರ್ಭುಜಂ ಹಮ್ ಹಮ್ ಲಂ ಬಮ್ ಈ ಥರದ್ದು ಏನೇನು ಬರುತ್ತೆ ಅದಕ್ಕೆಲ್ಲ ಬರುತ್ತೆ. ಹಾ ಹಾ ಹೋ ಲಾ ಹಾ ಅಲ್ಲಾಹೋ ಅಕ್ಬರ್, ಹಾಕಾರಕ್ಕೆ ತುಂಬ ಒಂದು ಪ್ರಾಮುಖ್ಯತೆ ಇದೆ. ನಿಮ್ಗೆ ಅರ್ಥವಾಗಿ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಬಬ್ರುವಾನ್ದಲ್ಲಿ ಹೇಳಿರೋ ಅಂಥದ್ದು ಒಂದು ಭಾವಪೂರ್ವಕವಾದ ಒಂದು ತುಣುಕು. ಅದನ್ನು ಕಂಡ ಅಂತ ಹೇಳ್ತಾರೆ, ಹಾಡಲ್ಲ. ಅರ್ಜುನ ಬಬ್ರುವಾನನ ಯುದ್ಧದ ಇದರಲ್ಲಿ ನಿಮ್ಗೆ ಗೊತ್ತೇ ಇದೆ. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇಡಿಸದ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು, ಇದನ್ನು ಸ್ವಾಧಾರಣವಾಗಿ ಹೇಳಿದ್ದೀನಿ. ಈಗ ಅದನ್ನು ಹುಂಪಿತಾನ ಆ್ಯಡ್ ಮಾಡ್ತೀನಿ ಇದಕ್ಕೇನೆ, ಕೇಳಿಸ್ಕೊಳ್ಳಿ ಬದಲಾವಣೆ ಎಷ್ಟಾಗುತ್ತೆ ಅಂತ ಹೇಳಿ. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇಡಿಸದ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು. ಆ ಅನ್ನೋದ್ರಲ್ಲಿ ದುಃಖ ಉಮ್ಮಳಿಸ್ ಬರುತ್ತೆ. ಒಂದು ಚಿಕ್ಕ ಪದ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ಅದೇ ಥರ ಇನ್ನೊಂದು ನೋಡಿ, ನಿಮ್ಗೆ ಅಪ್ರಿಷಿಯೇಟ ರಾಜ ರಾಜ ರಾಜಿತೆ ರಾಜನೀದ ಶಾರದೆ, ಇದರಲ್ಲಿ ಏನಪ್ಪ ವಿಶೇಷ? ರಾಜ ರಾಜ ರಾಜಿತೆ ರಾಜನೀದ ಶಾರದೆ ತೀರಾಶ್ರಿತ ಶ್ರೀಲಲಿತೆ ಶ್ರೀ ಈಶ ಸಹಜಾತೆ. ನೋಡಿ, ಎಲ್ಲೂ ತುಟಿ ಸೇರಲ್ಲ. ಉಷ್ಟಿ ಇದ್ರೆ ತುಟಿ, ಉಷ್ಟಿ ಇದ್ರೆ ತುಟಿ ಸೇರದೆ ಇರೋದು ನಿರೋಷ್ಟಿ ರಾಗ ಅಂತ. ಇದನ್ನು ತಿಳ್ಕೊಂಡು ನೀವು ಹೇಳಿದ್ರೆ ಹಾಡನ್ನ ಅಥವಾ ಇದನ್ನು ಪದೇ ಪದೇ ಹೇಳ್ತೀನಿ, ನೀವು ಇದನ್ನೆಲ್ಲ ಕಲಿಯೋ ಅವಶ್ಯಕತೆ ಇಲ್ಲ. ಈ ಥರದ್ದು ಇದೆ ಅಂತ ತಿಳ್ಕೊಂಡ್ರೆ ನಿಮ್ಮ ಕಿವಿಗೆ ಆಹ್ಲಾದ ಕೊಡೋ ಸಂಗೀತವೇ ಬೇರೆ ಇರುತ್ತೆ. ಸಮಯದ ಅಭಾವ, ನಾನು ಇದಕ್ಕೆ ಮುಖ್ಯವಾಗಿ ರಾಜ್ ನಟರಾಜನ್ ಅವ್ರಿಗೆ ಧನ್ಯವಾದನ ಹೇಳ್ತೀನಿ. ಅವರು ಬಹಳ ಬೆಂಗಳೂರಿಗೆ ಬಂದಾಗ ಹೇಳಿದ್ರು, ತುಂಬ ಜನಕ್ಕೆ ಆಸಕ್ತಿ ಇದೆ, ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ. ಈ ಸಿಡ್ನಿ ಕನ್ನಡವಾಣಿ ಮಾಧ್ಯಮನ ಉಪಯೋಗಿಸ್ಕೊಂಡು ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇರೋರು ರಾಜ್ ನಟರಾಜನ್ ಇದು ಮಾಡ್ಕೊಳ್ತಿದ್ರೆ ಖಂಡಿತವಾಗಿ ಇದಕ್ಕೆ ವಯಸ್ಸಿಲ್ಲ. ಯಾಕೆಂದರೆ ನಾನು ಶುರು ಮಾಡಿದ್ದ 45ನೇ ವರ್ಷದಲ್ಲಿ ಡಾಕ್ಟ್ರೇಟ್ ಆಗಿದೆ. ಡಾಕ್ಟರ್ ಬಾಲಕೃಷ್ಣ ಅಂತ ಹೇಳಿದ್ರೆ ನಾನು ಮ್ಯೂಸಿಕ್ ಕಾಲೇಜಲ್ಲಿ ಡಾಕ್ಟ್ರೇಟ್ ಮಾಡಿದ್ದೀನಿ. ಒಂದು 1500 ದೇವಸ್ಥಾನಕ್ಕೆ ಹೋಗಿ ಅದರಲ್ಲಿರೋ ಸಂಗೀತಗಳು ಬಹಳ ಮೈನಸ್ ಸಾವಿರಾರು ವರ್ಷದ ಹಿಂದೆ, 2-3 ಸಾವಿರ ವರ್ಷದಿಂದ ಏನಿದೆ, ಹೇಗೆ ನಡೆದು ಬಂದಿದೆ ಅಂತ ನಮ್ಮ ಜ್ಞಾನ ಖಂಡಿತವಾಗ್ಲೂ ನಿಮ್ಮೊಂದು ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಆಸಕ್ತಿ ಇದೆ. ನಿಮ್ಮ ಉತ್ತರಕ್ಕೆ ನಾನು ಕಾಯ್ತಿರ್ತೀನಿ. ಧನ್ಯವಾದಗಳು ಡಾಕ್ಟರ್ ಬಾಲಕೃಷ್ಣ ಅವರಿಗೆ. ಬಹಳನೇ ಸ್ವಾರಸ್ಯಕರವಾಗಿ ಹೇಳಿದ್ರು. ಇದು ನಮಗೆ ಆಸಕ್ತಿ ಇರೋರು ಅಂತ ಹೇಳಿದ್ರಲ್ಲ, ನಮ್ಮ ಸಿಡ್ನಿ ಕನ್ನಡವಾಣಿ ಫೇಸ್ಬುಕ್ ಮೂಲಕವಾಗಲಿ ಅಥವಾ ನಮ್ಮ ಇಮೇಲ್ ಮೂಲಕ ಸಿಡ್ನಿ ಕನ್ನಡವಾಣಿ ಒಂದೇ ಪದ @gmail.com ಇಲ್ಲಿಗೆ ಕಳಿಸಿದ್ರೆ ನಾನು ಬಾಲಕೃಷ್ಣ ಅವರಿಗೆ ಅದನ್ನು ತಲುಪಿಸ್ತೀನಿ. ಮತ್ತೊಂದು ನಮ್ಮ ಸ್ಪಾನ್ಸರ್ ಸಂದೇಶ ಕೇಳಿಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives, all made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಮತ್ತು ನಿಮಗೆ ಕಾರ್ಯಕ್ರಮದ ಮುಂಚೆನೇ ಹೇಳಿದೆ, ಭಾರತದಲ್ಲಿ ಬಡ್ಜೆಟ್ ನಿರ್ಮಲಾ ಸೀತಾರಾಮನ್ ಅವರು ತಂದರು. ಅದರದ್ದೇನು ವಿಶೇಷ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಿಲಯ ಕಲಾವಿದ. ನೀವೆಲ್ಲ ಊಹೆ ಮಾಡಿದ್ದೀರಾ. ಗಣೇಶ್ ಪ್ರಸಾದ್. ನಮಸ್ಕಾರ, ನಾನು ಗಣೇಶ್ ಪ್ರಸಾದ್. ಹೋದ ಭಾನುವಾರ ಅಂದರೆ ಫೆಬ್ರವರಿ 1ನೇ ತಾರೀಕು ಭಾರತದ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಬಜೆಟ್ ಮಂಡಿಸಿದರು. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ನಾನು ಹಂಚ್ಕೋತೀನಿ ನಿಮ್ಮ ಜೊತೆ. ಯುವಶಕ್ತಿ ಮೇಲೆ ಕೇಂದ್ರೀಕೃತವಾದ ಬಜೆಟ್ ಇದಾಗಿದೆ. ಭಾರತ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುತ್ತಿದೆ ಎಂದು ಬಣ್ಣಿಸಿದರು. ಈ ಬಜೆಟ್ ಎಸ್ಟಿಮೇಟ್ಸ್ ಬಗ್ಗೆ ನೋಡ್ಕೊಳ್ಳೋಣ.
ನಾನ್ ಡೆಪ್ಟ್ ರೆಸೀಟ್ಸ್ ಅಂದ್ರೆ ಸಾಲವಿಲ್ಲದ ರೆಸೀಟ್ಸ್ ಸುಮಾರು 36.5 ಲಕ್ಷ ಕೋಟಿ ರೂಪಾಯಿಗಳು, ಅಂದ್ರೆ ಸುಮಾರು 651 ಬಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ಸ್. ಟೋಟಲ್ ಎಕ್ಸ್ಪೆನ್ಸಸ್ ಸುಮಾರು 53.5 ಲಕ್ಷ ಕೋಟಿ, ಅಂದ್ರೆ ಸುಮಾರು 955 ಬಿಲಿಯನ್ ಡಾಲರ್ಗಳು. ನೆಟ್ ಟ್ಯಾಕ್ಸ್ ರೆಸೀಟ್ಸ್ ಸುಮಾರು 28.7 ಲಕ್ಷ ಕೋಟಿ, ಅಂದ್ರೆ ಸುಮಾರು 512 ಬಿಲಿಯನ್ ಡಾಲರ್ಗಳು. ಬಂಡವಾಳ ವೆಚ್ಚ ಒಂದು ದಶಕದ ಮೂಲಕ ಸೌಕರ್ಯಗಳ ಸಾಧನೆ 26-27 ಹಣಕಾಸು ವರ್ಷಕ್ಕೆ ಬಂಡವಾಳ ವೆಚ್ಚವನ್ನು ಅಂದ್ರೆ ಕ್ಯಾಪೆಕ್ಸ್ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿದ್ದಾರೆ. 2014-15ರಲ್ಲಿದ್ದ 2 ಲಕ್ಷ ಕೋಟಿ ರೂಪಾಯಿನಷ್ಟಿದ್ದ ಬಂಡವಾಳ ವೆಚ್ಚ ಈಗ ಹಲವು ಪಟ್ಟು ಬೆಳೆದಿದ್ದು ದೇಶದ ಆರ್ಥಿಕ ಪ್ರಗತಿಯ ವೇಗವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಿಂದ ಈ ಕ್ಯಾಪೆಕ್ಸ್ ಪ್ರಮಾಣದಲ್ಲಿ ಏರಿಕೆಯು ಮಹತ್ವವಾದ ಪಾತ್ರವನ್ನು ವಹಿಸಲಿದೆ. ಮತ್ತೆ ಈ ಬಜೆಟ್ನಲ್ಲಿ ಹೊಸ ಹಣಕಾಸು ಸಾಧನಗಳ ಬಳಕೆ ಆಗಲಿದೆ. ದೊಡ್ಡ ಮಟ್ಟದ ಮೂಲ ಸೌಕರ್ಯ ಯೋಜನೆಗಳ ಅನುಷ್ಠಾನಕ್ಕಾಗಿ ಅಂದ್ರೆ ಹೈ ಕ್ಯಾಪಿಟಲ್ ಇಂಟೆನ್ಸಿವ್ ಇದು ಸರ್ಕಾರವು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಐಐಟಿ ಮತ್ತು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ REIT ಅಂತಹ ಆಧುನಿಕ ಹಣಕಾಸು ಸಾಧನಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ತಿದೆ. ಇದು ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದರಲ್ಲಿ ಯಶಸ್ವಿಯಾಗಿದೆ. ಒಟ್ಟಾರೆಯಾಗಿ ಈ ಬಾರಿಯ ಬಜೆಟ್ ಭಾರತದ ನಗರ ಪ್ರದೇಶಗಳನ್ನು ಭವಿಷ್ಯದ ಆರ್ಥಿಕ ಎಂಜಿನ್ಗಳಾಗಿ ರೂಪಿಸಲು ಬಲಿಷ್ಠ ಬುನಾದಿ ಹಾಕಿದೆ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಳದಿಂದ ಯಾವ ಸೆಕ್ಟರ್ಗೆ ಅನುಕೂಲವಾಗುತ್ತೆ? ಕ್ಯಾಪೆಕ್ಸ್ ಹೆಚ್ಚಳದಿಂದಾಗಿ ನಿರ್ಮಾಣ ವಲಯದ ಮೇಲೆ ಪ್ರಮುಖ ಪರಿಣಾಮ ಬೀರಲಿದ್ದು 5 ಪ್ರಮುಖ ವಲಯಗಳು ಈ ರೀತಿ. 1 ನಿರ್ಮಾಣ ಮತ್ತು ಇಂಜಿನಿಯರಿಂಗ್, ಮತ್ತು ಸಿಮೆಂಟು ಮತ್ತು ಸ್ಟೀಲ್, ಹಣಕಾಸು ಮತ್ತು ಸಾಲ ನೀಡುವ ಸಂಸ್ಥೆಗಳು, ರಿಯಲ್ ಎಸ್ಟೇಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಈ ರಕ್ಷಣಾ ಬಜೆಟ್ನಲ್ಲಿ ದಾಖಲೆ ಹೆಚ್ಚಳ. 2026-27 ಹಣಕಾಸು ವರ್ಷಕ್ಕೆ ರಕ್ಷಣಾ ಸಚಿವಾಲಯಕ್ಕೆ ಸುಮಾರು 7.8 ಲಕ್ಷ ಕೋಟಿ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಮಿಲಿಟರಿ ಆಧುನೀಕರಣದ ಮೇಲೆ ವಿಶೇಷ ಗಮನವೂ ಸೇರಿದೆ. ರಕ್ಷಣಾ ಪಡೆಗಳ ಬಂಡವಾಳ ವೆಚ್ಚಕ್ಕಾಗಿ ಸುಮಾರು 2.19 ಲಕ್ಷ ಕೋಟಿ ಹಂಚಿಕೆ ಮಾಡಲಾಗಿದೆ. ಕಳೆದ ವರ್ಷ ಇದು 1.8 ಲಕ್ಷ ಕೋಟಿಗೆ ಹೋಲಿಸಿದರೆ ಇದು ಹೊಸ ಶಸ್ತ್ರಾಸ್ತ್ರಗಳು, ಉಪಕರಣಗಳು ಮತ್ತು ಸನ್ನದ್ಧತೆಯ ಸ್ವಾಧೀನವನ್ನು ಬಲಪಡಿಸುತ್ತದೆ. ನಗರಗಳ ಅಭಿವೃದ್ಧಿ. ಬಜೆಟ್ನಲ್ಲಿ 2 ಮತ್ತು 3ನೇ ಹಂತದ ನಗರ ಅಭಿವೃದ್ಧಿ ಘೋಷಣೆ ಮಾಡಲಾಗಿದೆ. 5 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇರುವ ನಗರಗಳ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಲಾಗುತ್ತದೆ. 2 ಮತ್ತು 3ನೇ ಹಂತದ ನಗರಗಳನ್ನು ಗುರುತಿಸಿ ಅವುಗಳ ಅಭಿವೃದ್ಧಿ ಮಾಡಲಾಗುತ್ತದೆ ಎಂದು ಮಂತ್ರಿಗಳು ಹೇಳಿದರು. 7 ಹೈಸ್ಪೀಡ್ ರೈಲು ಕಾರಿಡಾರ್. ಹೈಸ್ಪೀಡ್ ರೈಲು ಕಾರಿಡಾರ್ಗಳನ್ನು ಘೋಷಣೆ ಮಾಡಲಾಗಿದೆ. ಈ ಕಾರಿಡಾರ್ಗಳು ಪುಣೆ ಮುಂಬೈ, ಪುಣೆ ಹೈದರಾಬಾದ್, ಹೈದರಾಬಾದ್ ಬೆಂಗಳೂರು, ಬೆಂಗಳೂರು ಚೆನ್ನೈ, ದೆಹಲಿ ವಾರಣಾಸಿ ಮತ್ತು ವಾರಣಾಸಿ ಸಿಲಿಗುರಿಗಳನ್ನು ಸಂಪರ್ಕಿಸಲಿವೆ. ಈಗಾಗಲೇ ಅನೇಕ ಹೈಸ್ಪೀಡ್ ರೈಲು ಕಾರಿಡಾರ್ಗಳ ನಿರ್ಮಾಣ ಆಗ್ತಾ ಇದೆ ಭಾರತದಲ್ಲಿ. ರೈತರಿಗೆ ಎಐ ಟೂಲ್. ಕೃಷಿ ವಲಯದ ಉತ್ಪಾದಕತೆ, ಕೃಷಿ ಚಟುವಟಿಕೆಗಳನ್ನು ಉದ್ದೇಶಿಸಲು ಎಐ ಟೂಲ್ ಬರಲಿದೆ. ವಿವಿಧ ಭಾಷೆಗಳಲ್ಲಿ ರೈತರಿಗೆ ಸಹಾಯ ಮಾಡುವ ಎಐ ಟೂಲ್ ಅಭಿವೃದ್ಧಿ ಮಾಡಲಾಗುತ್ತದೆ. ಭಾರತ್ ವಿಸ್ತಾರ್ ಹೆಸರಿನ ಬಹುಭಾಷಾ ಎಐ ಟೂಲ್ ಇದಾಗಿದೆ. ಇದು ಕೃಷಿ ಪೋರ್ಟಲ್ಗಳು ಮತ್ತು ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಿದೆ. ರೈತರಿಗೆ ಉಂಟಾಗುವ ಭಾಷಾ ಸಮಸ್ಯೆ ನಿವಾರಣೆಗಾಗಿ ರೈತರ ಮಾತೃಭಾಷೆಯಲ್ಲಿಯೇ ಮಾಹಿತಿ ನೀಡಲಿದೆ. ತೆರಿಗೆ ಪ್ರಸ್ತಾವನೆ. ಸಣ್ಣ ತೆರಿಗೆದಾರರಿಗಾಗಿ ಈ ಹೊಸ ಯೋಜನೆ ಅಡಿಯಲ್ಲಿ ಅಸೆಸಿಂಗ್ ಅಧಿಕಾರಿ ಅವರಿಗೆ ಅರ್ಜಿ ಸಲ್ಲಿಸುವ ಬದಲಿಗೆ ನಿಯಮ ಆಧಾರಿತ ಸ್ವಯಂಚಾಲಿತ ಪ್ರಕ್ರಿಯೆಯ ಮೂಲಕವೇ ಕಡಿಮೆ ಅಥವಾ ಶೂನ್ಯ ತೆರಿಗೆ ಕಡಿತದ ಪ್ರಮಾಣ ಪತ್ರವನ್ನು ಪಡೆಯಲು ಸಾಧ್ಯವಾಗುತ್ತದೆ. ತೆರಿಗೆದಾರರ ಅನುಕೂಲಕ್ಕಾಗಿ ಡೆಪಾಸಿಟರ್ಗಳೇ ಹೂಡಿಕೆದಾರರಿಂದ ಫಾರ್ಮ್ 15G ಅಥವಾ ಫಾರ್ಮ್ 15F ಅನ್ನು ಸ್ವೀಕರಿಸಿ ಅವುಗಳನ್ನು ನೇರವಾಗಿ ಸಂಬಂಧಿತ ಕಂಪನಿಗಳಿಗೆ ಒದಗಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುತ್ತದೆ. ಆದಾಯ ತೆರಿಗೆ. ಪರಿಷ್ಕೃತ ಆದಾಯ ತೆರಿಗೆ ರಿಟರ್ನ್ ನಿಯಮ ಘೋಷಣೆ. ಆದಾಯ ತೆರಿಗೆ ರಿಟರ್ನ್ನಲ್ಲಿ ಸಲ್ಲಿಸಲು ಇರುವ ಸಮಯಾವಕಾಶವನ್ನು ಡಿಸೆಂಬರ್ 31ರಿಂದ ಮಾರ್ಚ್ 31ರವರೆಗೆ ಅಲ್ಪ ಪ್ರಮಾಣದ ಶುಲ್ಕದೊಂದಿಗೆ ವಿಸ್ತರಿಸಲಾಗುತ್ತದೆ. ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಕಾಲಮಿತಿಯನ್ನು ಹಂತ ಹಂತವಾಗಿ ವಿಂಗಡಿಸಲಾಗುತ್ತದೆ. ಅಲ್ಲದೆ ಆದಾಯ ತೆರಿಗೆ ಪಾವತಿಸದಿದ್ದರೆ ಕೇವಲ ದಂಡ ವಿಧಿಸಲಾಗುತ್ತದೆ, ಜೈಲು ಶಿಕ್ಷೆ ಇರುವುದಿಲ್ಲ. ಆರೋಗ್ಯ ಕ್ಷೇತ್ರ. ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಲಾಗಿದೆ. ರಾಂಚಿಯಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆ ಸ್ಥಾಪನೆ ಮಾಡುವುದಾಗಿ ಘೋಷಣೆ. 7 ಅಪರೂಪದ ಕಾಯಿಲೆಗಳ ಔಷಧಿಯ ಬೆಲೆಗಳನ್ನು ಇಳಿಕೆ ಮಾಡಲಾಗುತ್ತದೆ. ಕ್ಯಾನ್ಸರ್ಗೆ ಸಂಬಂಧಿಸಿದ 17 ಪ್ರಮುಖ ಔಷಧಿಗಳ ಮೇಲಿನ ತೆರಿಗೆ ಕಡಿತ ಮಾಡಲಾಗಿದೆ.
ಮೋಟಾರ್ ಅಪಘಾತಗಳ ಕ್ಲೈಮ್ಗಳಿಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಪ್ರವಾಸೋದ್ಯಮ ಹಿಮಾಚಲ ಪ್ರದೇಶ, ಉತ್ತರಾಖಂಡ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಹಾಗೆಯೇ ಪೂರ್ವ ಘಟ್ಟದ ಅರಕು ಕಣಿವೆ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಪರ್ವತ ಹಾದಿಗಳ ಅಭಿವೃದ್ಧಿ. ಒಡಿಶಾ, ಕರ್ನಾಟಕ ಮತ್ತು ಕೇರಳದ ಪ್ರಮುಖ ಆಮೆ ಮೊಟ್ಟೆ ಇಡುವ ಕೇಂದ್ರಗಳ ಉದ್ದಕ್ಕೂ ಟೈಟಲ್ ಟ್ರಯಲ್ಸ್ ಅಥವಾ ಆಮೆ ಹಾದಿಗಳನ್ನು ಅಭಿವೃದ್ಧಿ ಮಾಡಲಾಗುವುದು. ವಿಶೇಷ ಆರ್ಥಿಕ ವಲಯ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್, ವಿಶೇಷ ಆರ್ಥಿಕ ವಲಯಗಳಲ್ಲಿನ ಅರ್ಹ ಉತ್ಪಾದಕ ಘಟಕಗಳು ದೇಶೀಯ ಮಾರುಕಟ್ಟೆಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲು ಅನುಕೂಲವಾಗುವಂತೆ ಈ ಒಂದು ಬಾರಿಯ ವಿಶೇಷ ಕ್ರಮ ಘೋಷಣೆ ಮಾಡಲಾಗಿದೆ. ಉದ್ಯೋಗಗಳ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಭಾವದ ಕುರಿತು ಅಧ್ಯಯನ ನಡೆಸಲು ಸಮಿತಿ ರಚಿಸಲಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಒತ್ತು ಮತ್ತು 5 ವೈದ್ಯಕೀಯ ಪ್ರವಾಸೋದ್ಯಮ ಸ್ಥಾಪನೆಗೆ ಯೋಜನೆ. ಕೇಂದ್ರ ಬಜೆಟ್ 2026 ಮಧ್ಯಮ ವರ್ಗದವರಿಗೆ ಅಂತಹ ದೊಡ್ಡ ತೆರಿಗೆ ವಿನಾಯಿತಿ ನೀಡಿಲ್ಲ. ಆದರೆ ದೇಶಿ ಪ್ರವಾಸ ಪ್ಯಾಕೇಜ್ಗಳ ಮೇಲಿನ ಟಿಸಿಎಸ್ ದರವನ್ನು 2% ಇಳಿಸಲಾಗಿದೆ. ಶಿಕ್ಷಣ ಮತ್ತು ವೈದ್ಯಕೀಯ ವೆಚ್ಚ. ಧನ್ಯವಾದಗಳು ನಮ್ಮ ಗಣೇಶ್ ಪ್ರಸಾದ್ ಅವರಿಗೆ. ಬಹಳ ಅವರು ಹೇಳಿದ್ದೆಲ್ಲ ನಾನು ಕೇಳಿದೆ, ಅದರಲ್ಲಿ ನಮಗೆ ಎಷ್ಟು ಅನ್ವಯ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೂ ಸ್ವಾರಸ್ಯಕರವಾಗಿದೆ. ಯಾಕೆಂದರೆ ನಿರ್ಮಲಾ ಸೀತಾರಾಮನ್ ಅವರು ಬಂದ ಮೇಲೆ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಆಮೇಲಿಂದ ಮುಂದಿನ ವಾರದ ಕಾರ್ಯಕ್ರಮದಿಂದ ಹೇಳೋಣ. ಬಹಳ ಸ್ವಾರಸ್ಯಕರವಾಗಿದೆ. ಮಹಾಶಿವರಾತ್ರಿ ಬರ್ತಾ ಇದೆ, ಅದರಿಂದ ವಿಶೇಷ ಅಂಕಣ ತರ್ತಾ ಇರೋದು. ಅದು ಆಗ್ಲೇನೆ ನಾನು ರೆಡಿ ಆಗಿದೆ ಅಂತ ಹೇಳಿದ್ದೆ, ನೀನು ಅದನ್ನ ತರೋಣ. ಆಮೇಲೆ ಪುರಂದರ ನಮನ. ಅಲ್ಲ, ಅದು ಏನ್ ರೆಡಿ ಆಗಿದೆ ಹೇಳಿ, ಶ್ರೋತೃಗಳಿಗೆ ಗೊತ್ತಿಲ್ಲ. ಅದು ಏನ್ ರೆಡಿ ಆಗಿದೆಯಪ್ಪ? ಏನಿಲ್ಲ, ಮಹಾಶಿವರಾತ್ರಿ ಅಂತಂದ್ರೆ ಅದ್ರ ವಿಶೇಷ ಏನು, ಅದರ ಅರ್ಥ ಏನು, ಒಂದೊಂದು ಶಬ್ದದ ಅರ್ಥ ಏನು ಅದರೊಳಗೆ ಅನ್ನೋದನ್ನ ನಾನು ವಿವರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಯತ್ನಕ್ಕಿಂತ ಧೈರ್ಯ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವಾರಕ್ಕೆ. ಆಮೇಲೆ ಪುರಂದರ ನಮನ ಅಲ್ಲಿ ಹೋದ ವರ್ಷನೂ ನಾವು ಅಲ್ಲೇನೇ ಇದ್ದು ಅಲ್ಲಿಂದ ಪ್ರತಿಕ್ರಿಯೆಗಳನ್ನ ತಂದ್ವು. ನಿರ್ವಾಹಕರಿಂದ ಹಿಡಿದು ಅಲ್ಲಿ ಕಲಾವಿದರ ಜೊತೆ ಸಂದರ್ಶನಗಳನ್ನು ತಂದು ಅದನ್ನ ತರೋದಕ್ಕೆ ಪ್ರಯತ್ನ ಪಡೋಣ. ಆಮೇಲಿಂದ ವ್ಯಾಲೆಂಟೈನ್ಸ್ ಡೇ ಸರ್, ನೀವು ಮರ್ತೇ ಹೋಗಿದೆ, ನಿಮಗ್ ಮರ್ತ ಹೋಗ್ಬಿಟ್ಟಿದೆ. ಅಲ್ಲ, ನಮ್ಮ ಶ್ರೋತೃಗಳಿಗೆ ಏನಾದ್ರು ಹೇಳ್ಬೋದಲ್ಲ, ನಮಗ್ ಮರ್ತ ಹೋಗಿರ್ಬೋದು. ಆಮೇಲಿಂದ ದರಾ ಬೇಂದ್ರೆ ಅವರು ಹುಟ್ಟಿದ ಜನ್ಮದಿನಾನು ಫೆಬ್ರವರಿನೇ, ಅದರಿಂದ ಅದನ್ನು ಜ್ಞಾಪಕ. ಆಮೇಲಿಂದ UIA ಮಲ್ಟಿಕಲ್ಚರಲ್ ಕಪ್ ಅಂದ್ಬಿಟ್ಟು ಕ್ರಿಕೆಟ್ ಅದ್ರ ಮೇಲೆ ಮಾತಾಡಿದ್ವು. ಅದು ಮಳೆ ಬಂದು ಆಗೋದು 18ನೇ ತಾರೀಕು ಆಗ್ಬೇಕಾಗಿತ್ತು, ಅದು ಆಗ್ಲಿಲ್ಲ. ಆದ್ರೆ ಈಗ ಏಪ್ರಿಲ್ಗೆ ಅದನ್ನ ಮುಂದೆ ಹಾಕಿದ್ದಾರೆ, 18ನೇ ತಾರೀಕನ್ನ. ಆಮೇಲಿಂದ ಹನುಮಾನ್ ಚಾಲೀಸ, ಇದ್ರ ಬಗ್ಗೆ ಒಂದು ಯಾಕೆ ಪಠನೆ ಮಾಡಬೇಕು ಅನ್ನೋದನ್ನ ಒಂದು ದೊಡ್ಡ ಸಂಶೋಧನೆ ಮಾಡಿ ಅದಕ್ಕೆ ಒಂದು ಅರ್ಥ ಕೊಟ್ಟು ಸೇವಾ ಸಿಂಗ್ ಅಂತ ಅಂದ್ಬಿಟ್ಟು ಅವರು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಆಮೇಲಿಂದ ಭಾರತದ ಮಹಿಳೆಯರು ವರ್ಲ್ಡ್ ಚಾಂಪಿಯನ್ ಕ್ರಿಕೆಟರ್ಸ್, ವಿಮೆನ್ ಕ್ರಿಕೆಟರ್ಸ್ ಭಾರತದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬರ್ತಾ ಇದ್ದಾರೆ. ಅವರು ಎಸ್ಸಿಜಿನಲ್ಲಿ ಆಡ್ತಾ ಇರೋ ಮ್ಯಾಚ್ ನೋಡೋದಕ್ಕೆ ನಾನು ಸಹ ಹೋಗ್ತಾ ಇದ್ದೀನಿ. ಆದರೆ ಪಿಂಕ್ ಸಾರಿ ಅವರು ಒಂದು ವಿಶೇಷ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಿದ್ದಾರೆ. ಅದರ ಬಗ್ಗೆ ನಿಮ್ಗಾಗಲೇ ಉಷಾ ಗಣೇಶ್ ಪ್ರಸಾದ್, ಉಷಾ ಸಲ್ಗಾಮಿ ಅವರು ತಿಳಿಸಿದ್ದಾರೆ, ಡಾಕ್ಟರ್ ಉಷಾ ಸಲ್ಗಾಮಿ ಅವರು. ಅದನ್ನು ಕೇಳೋಣ. ಅದು ನಮ್ಮ ಮುಂದಿನ ವಾರದ ಕಾರ್ಯಕ್ರಮಗಳ ವಿಶೇಷಗಳು. ಆಮೇಲೆ ನನಗೊಂದು ಬಹಳ ಇಷ್ಟವಾದಂಥ ಈ ಒಂದು ಹಾಡಿನಿಂದ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಯಾದವ ನೀಬ ಯದುಕುಲ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪುಷ್ಪಾ ದೀಕ್ಷಿತ್ ಅವರಿಗೆ, ನಾಗರಾಜ್ ಹವಲ್ದಾರ್ ಅವರಿಗೆ, ಆಮೇಲಿಂದ ಡಾಕ್ಟರ್ ಬಾಲಕೃಷ್ಣ ಅವರಿಗೆ ಹಾಗೂ ಗಣೇಶ್ ಪ್ರಸಾದ್ ಅವರಿಗೆ ಮತ್ತು ಶಶಿಕಾಂತ್, ಅನುಶಿವರಾಮನ್ ಅನುಶಿವರಾಮ್ ಅವರು ಸಹ ಖಂಡಿತ ಜ್ಞಾಪಿಸಿದ್ದು ಒಳ್ಳೆಯದಾಯಿತು. ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಭಾನುವಾರ 1 ಗಂಟೆಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ